ಮಜ ಭಾರತ ಸೋತಿರೋ ಎಲ್ಲ ಮೋಹರಗಳೇ ಸ್ವಲ್ಪ ನಗೆಯನ್ನು ಚೆನ್ನುತ್ತೀರಿ ಸ್ವಾಮಿ ದೊಡ್ಡವ್ರು ಹೇಳಿ ಕೊಟ್ಟವ್ರೆ ನಕ್ರೆ ಸ್ವರ್ಗ ಮೂರು ಅದು ನಗೋದೇ ಇಲ್ಲ ಅಂತ ಮುಖ ಗಂಟು ಹಾಕೊಂಡು ಕೂತಿರೋರಿಗೆ ಇದು ನಗೆ ಗುಳಿಗೆ ಕೊಡೋ ಆಸ್ಪತ್ರೆ. ಇಲ್ಲಿ ಸಿಗತ್ತೆ ಹಾಸ್ಯದ ಪಂಚು, ಕಾಮಿಡಿ ಕೇಕ್. ನಗಸೋದು ನಮ್ ಧರ್ಮ, ನಗದೇ ಇದ್ರೆ ಅದು ನಿಮ್ಮ ಕರ್ಮ. ಬಿದು ಬಿದು ನಕ್ಕು ಗಾಯ ಮಾಡ್ಕೋಬೇಡಿ, ನಕ್ಕು ನಕ್ಕು ಬಿದ್ದು ಏಟ್ ಮಾಡ್ಕೋಬೇಡಿ. ಯಾಕೆಂದ್ರೆ ಇದು ಕಾಮಿಡಿ ಚಂಡಮಾರುತ ಮಜಾ ಭಾರತ. ನಮ್ಮ ಮಜಾ ಭಾರತದ ಮಹಾಗುರುಗಳಾದಂತ ನಾರಾಯಣ್ ಸರ್ಗೆ ಪ್ರೀತಿಯ ಸ್ವಾಗತ ಸರ್. ಯಾವಾಗ್ಲೂ ನಗ್ನಗ್ತಾ ಶೋಗೆ ಒಂಥರ ವಿಚಿತ್ರವಾದ ಎನರ್ಜಿ ಕೊಡೋ ಅಂತ ಶ್ರುತಿ ಮೇಡಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅಲ್ಲ ಶೀತಲ್, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಯಾರು ಬರ್ತಾ ಇದಾರೆ ಗೊತ್ತಾ? ಯಾರು ಬರ್ತಾ ಇದಾರೆ? ಇವರು ಲುಕ್ ನಲ್ಲೇ ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿ ಬಿಪಿ ತರಿಸ್ತವ್ರು. ಹೌದಾ? ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಮಳೆ ಹುಡುಗಿ, ಜಿಲೇಬಿಯ ಬೆಡಗಿ, ಅಭಿನೇತ್ರಿ ಪೂಜಾ ಗಾಂಧಿ. ನಿಜವಾಗ್ಲೂ ನೀವು ಇಷ್ಟು ಸಾಫ್ಟ್ ಆಗಿದ್ದೀರಾ, ಬಟ್ ನೀವು ಕೊಲೆ ಮಾಡೋದನ್ನ ನಾವು ಊಹಿಸ್ಕೊಳ್ಳೋದು ಕಷ್ಟ. ಸೊ ನೀವು ಈ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆಗ್ಬೇಕಾದ್ರೆ ನಿಮ್ಮ ಪ್ರಿಪರೇಷನ್ ಯಾವ ತರ ಇತ್ತು? ಇಲ್ಲಿ ತನಕ ನಾನು ಮಾಡಿರೋ ಪಾತ್ರಗಳಲ್ಲಿ ಐ ಥಿಂಕ್ ದಿಸ್ ಇಸ್ ದ ಮೋಸ್ಟ್ ಡೇಂಜರಸ್ ಅಂಡ್ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಹೇಳೋಕೆ ಇಷ್ಟಪಡ್ತೀನಿ. ಶ್ರುತಿ ಅವರು ಕೂಡ ನಮ್ಮ ಚಿತ್ರದಲ್ಲಿ ಆಕ್ಟ್ ಮಾಡಿದ್ದಾರೆ, ಅವ್ರಿಗೆ ಗೊತ್ತಿದೆ. ಐ ಥಿಂಕ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ. ಮತ್ತಷ್ಟು ಚರ್ಚೆಗಳನ್ನ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚರ್ಮದಲ್ಲಿ ಹೊಲಿದಿರುವಂತಹ ಸೀಟ್ ಇದೆ. ಧನ್ಯವಾದಗಳು. ಏನಮ್ಮ ಶೀತಲ್, ಸಿನಿಮಾದಲ್ಲೆಲ್ಲ ಭಾರಿ ಮಿಂಚ್ತಾ ಇದೆಯಂತೆ? ಅಯ್ಯೋ ನಿನ್ನಷ್ಟೆಲ್ಲ ಇಲ್ಲಪ್ಪ, ಏನೋ ಸಣ್ಣ ಪುಟ್ಟ ಪಾತ್ರ ಮಾಡ್ತಾ ಇದೀನಿ. ನೋಡೋ ಇಲ್ಲೇ ಮಿಸ್ಟೇಕ್ ಆಗೋದು. ಪಾತ್ರಗಳಲ್ಲಿ ಯಾವ್ದೋ ಸಣ್ಣದು ಅಂತಾನೂ ಇರಲ್ಲ, ದೊಡ್ಡದು ಅಂತ ಇರಲ್ಲ, ಪಾತ್ರ ಅಷ್ಟೇ. ಇಂಥದ್ದೇ ಒಂದು ಮೆಸೇಜ್ ಇಟ್ಕೊಂಡು ಕಾಮಿಡಿ ಕಿಕ್ ಕೊಡಕ್ ಬರ್ತಾರೆ ನಮ್ಮ ಪ್ರಶಂಸಾ ತಂಡದವರು. ಸೊ ಅವ್ರನ್ನ ಬರ್ಮಾಡ್ಕೋಣ. ಲೆಟ್ಸ್ ವೆಲ್ಕಮ್ ಪ್ರಶಂಸಾ ಆನ್ ಸ್ಟೇಜ್. ದೇವ್ರೇ, ಇವತ್ತು ಊರಲ್ಲಿರುವ ಎಲ್ಲ ಮೊಬೈಲ್ ಟವರ್ಗೊಂದು ದೊಡ್ಡ ಸಿಡಿಲ್ ಬಡ್ದು ಎಲ್ಲ ಬಿದ್ದೋಗ್ಲಪ್ಪ. ನಂದು ಏನಿದೆ ಈ ಒಂದು ಕಾಯಿನ್ ಬಾಕ್ಸ್ ಅದೊಂದು ಫುಲ್ ಆಗುವಾಗ ಆಶೀರ್ವಾದ ಮಾಡಿಕೊಡು ದೇವ್ರೇ. ದೇವ್ರೇ, ನಿಂಗೆ ಕೇಳಿಸ್ತಾ ಅಲ್ವಾ? ದೇವ್ರೇ, ಈ ಪಾಪದ ಅಂಗಡಿಯವನ ಮೇಲೆ ಯಾಕಪ್ಪ ಇಷ್ಟು ಸಿಟ್ಟು? ಓಹೋ, ಇದು ಸಿಟ್ಟಲ್ಲ, ನನಗೊಂದು ಹಿಂಟ್ ಕೊಡ್ತಾ ಇದೆಯಾ? ನಮ್ಮೂರಿನ ದೊಡ್ಡ ಕಳ್ಳ ಈ ಸೈಡೇ ಬರ್ತಾ ಇದ್ದಾನೆ. ಇಡೀ ಊರನ್ನೇ ಮುಟ್ಟಾಯಿಸಾಯ್ತು. ಇನ್ನು ಈ ಅಂಗಡಿಗೆ ಬಂದು ಏನೆಲ್ಲ ಕದೀತಾನ. ದೇವ್ರೇ, ನನ್ನ ಅಂಗಡಿಯನ್ನು ಕಾಪಾಡ್ಕೊಳ್ಳೋ ಶಕ್ತಿ ಕೊಡಪ್ಪ ನನಗೆ. ನಮಸ್ಕಾರ. ನಮಸ್ಕಾರ. ಏನೋ ಕಳ್ಳ ನಮ್ಮ ಅಂಗಡಿ ಕಡೆ ಬಂದಿದ್ಯಾ? ಹೌದು, ನಾನು ಕಳ್ಳ. ಏನ್ ಮಾಡ್ತೀರಿ? ನಿಮ್ಮ ಹತ್ರ ಪ್ರೂಫ್ ಇತ್ತ? ನಾನೇನಿಲ್ಲಿ ಕದಿಯಕ್ಕೆ ಬಂದಿಲ್ಲ. ನಾನೊಂದು ಫೋನ್ ಮಾಡ್ಲಿಕ್ಕೆ ಬಂದೆ ಅಷ್ಟೇ. ನಿನ್ನ ಹತ್ರ ಮೊಬೈಲ್ ಇದ್ರು ನಂದೇ ಕಾಯಿನ್ ಬಾಕ್ಸ್ ಅಲ್ಲಿ ಯಾಕೆ ಫೋನ್ ಮಾಡ್ಬೇಕು ನೀನು? ನನ್ನ ಮೊಬೈಲ್ ಅಲ್ಲಿ ಔಟ್ ಗೋಯಿಂಗ್ ಇಲ್ಲ, ಯಾಕಂದ್ರೆ ನಂಬರ್ ಟ್ಯಾಪ್ ಆಗತ್ತೆ. ಒಂದು 3 ಕಾಯಿನ್ ಕೊಡಿ. ಇದು ಖುಷಿ ಆಗುತ್ತೆ. ಊರವರೆಲ್ಲ ನಿನ್ನ ಕಳ್ಳ ಅಂತ ಕರೆದ್ರು ನನ್ಗೆ ಬಂದು ನನ್ನ ಕಾಯಿನ್ ಬಾಕ್ಸ್ ಒಂದು ಫುಲ್ ಆಗ್ಲಿಕ್ಕೆ ನೀನು ಸಹಕಾರ ಕೊಡ್ತಾ ಇದೆಯಲ್ಲ. ಆಯ್ತು, 3 ಕಾಯಿನ್ ತಗೋ. ಫೋನ್ ಮಾಡಿ. ಹಲೋ. ಹಾ, ಹೌದು, ನಾನು ಗೊತ್ತಾಯ್ತಾ? ಮೊನ್ನೆ ಕದ್ದಿದ್ದು ಮಾಲು ಎಲ್ಲ ರೆಡಿ ಉಂಟು. ಏನ್ ಗಿರಾಕಿ ಬಂತ? ಹೌದಾ? ಒಂದ್ ಮಿನಿಟ್. ಖುಷಿಯಲ್ಲಿ ಆಯ್ತು. ಖುಷಿಯಲ್ಲಿ ಹೌದಾ? ಮತ್ತೆ ಏನು ಇವತ್ತು ಸಂಜೆನೆ ಅಡ್ವಾನ್ಸ್ ಕೊಡ್ತಾರಂತ? ಹೌದಾ? ಆ ಖುಷಿಯಲ್ಲಿ ಒಂದು 100 ರೂಪಾಯಿ ಮಾಡ್ಸಿ. ಆಯ್ತಾಯ್ತು. ಏನು
₹100 ಮಾಡ್ಚಾಕ್ಲೆ ಅದೇನು ದೇವ್ರ ಹುಂಡಿ ಅದು ಸುಮ್ಕಿರು ಆಯ್ತಾಯ್ತು ನಾನು ಸಂಜೆ ಸಿಗ್ತೇನೆ ನಿಂಗೆ ಮತ್ತೆ ಮಾತಾಡು ಆಯ್ತು ಖುಷಿ ಆಯ್ತು ಖಂಡಿತ ಆಯ್ತು ಅದು ಉಳ್ದದೊಂದು ಹಾಕಿಬಿಡಿ. ಆಯ್ತು ಇರ್ಲಿ ಇಲ್ವಾ ಆ ದುಡ್ಡು ಯಾರು ಕೊಡ್ತಾರೆ? ಈಗ ಕಾಯಿನ್ ಬಾಕ್ಸಿಗೆ ಹಾಕಿದ ದುಡ್ಡು ಯಾರು ಕೊಡ್ತಾರೆ? ಇಲ್ಬಾರು ನೀನ್ ನನ್ಗೆ ಎಷ್ಟು ಕಾಯಿನ್ ಕೊಟ್ಟು? ₹1 3 ಕೊಟ್ಟಲ್ಲ ಈಗ. ನಾನು ಅದನ್ನ ಏನ್ ಮಾಡಿದೆ? ಈ ಕಾಯಿನ್ ಬಾಕ್ಸಿಗೆ ಹಾಕಿದಿ. ಕಾಯಿನ್ ಬಾಕ್ಸ್ ಯಾರ್ದು? ನಂದು. ಆ ಕಾಯಿನ್ ಬಾಕ್ಸ್ ಅಲ್ಲಿ ಇದ್ದ ಹಣ ಯಾರಿಗೆ? ನನ್ಗೆ. ಮತ್ತೆ ನಾನು ಯಾಕೆ ನಿನ್ಗೆ ಹಣ ಕೊಡ್ಬೇಕಾ? ನಾನು ಒಟ್ಟಾರೆ ಮಾತಾಡ್ಬೋದು ಹಾಗೆ ಅಲ್ಲ, ಅದು ಕಾಯಿನ್ ಬಾಕ್ಸ್. ನೀನ್ ನನ್ಗೆ ₹1 3 ಕಾಯಿನ್ ಕೊಟ್ಟಿ, ನಾನು ಅದನ್ನು ಕಾಯಿನ್ ಬಾಕ್ಸ್ಗೆ ಹಾಕಿದೆ. ಕಾಯಿನ್ ಬಾಕ್ಸ್ ನಿಂದು, ಅದರಲ್ಲಿದ್ದ ಹಣ ಎಲ್ಲ ನಿಂಗೆ. ಒಟ್ಟಾರೆ ಮತ್ತೆ ನಾನು ಯಾಕೆ ಹಣ ಕೊಡ್ಬೇಕಾ? ಒಟ್ಟಾರೆ ಲೆಕ್ಕಾಚಾರ ತಪ್ಪಾಯ್ತು. ಹಾಗೆಲ್ಲ ಹೇಳ್ಬಾರ್ದು. ಇದೇ ತರ ನಂಗೆ ಲೆಕ್ಕಾಚಾರನೇ ಗೊತ್ತಾಗ್ತಿಲ್ಲ. ಇದಕ್ಕೋಸ್ಕರ ನಂಗೆ ಗಿರಾಕಿಗಳ ಹತ್ರ ಸುಮ್ನೆ ಒಂದು ಕಿರಿಕ್ ಆಗ್ಬಿಡುತ್ತೆ ನಂಗೆ. ಆಯ್ತು ಇರ್ಲಿ. ಮತ್ತೆ ಏನ್ ಆರಾಮ ಎಲ್ಲ? ಏನೋ ಅಂಗಡಿ ಒಳಗೆ ಏನೋ ನೋಡ್ತಾ ಇದೆಯಾ? ಅಂಗಡಿ ಒಳಗೆ ಏನ್ ನಿನ್ನ ಅಂಗಡಿಯನ್ನು ಅದರಲ್ಲಿ ಕದಿಲಿಕ್ಕೆ ಏನುಂಟ? ಅದೇನು ದೊಡ್ಡ ಜ್ಯುವೆಲ್ಲರಿ ಶಾಪ? ಆ ಅಂಗಡಿಯಲ್ಲಿ ಏನುಂಟು? 4 ಬಿಸ್ಕೆಟ್ ಪ್ಯಾಕೆಟ್ ಮತ್ತೆ ಬೋಟಿ ಕಟ್ಟು ಮತ್ತೆ ಸ್ವೀಟ್ ಬಿಟ್ಟರೆ ಮೇಲೆ ಬೇರೆ ಏನುಂಟು? ದೇವರ ಸ್ಟ್ಯಾಂಡ್ ಅಲ್ಲಿ ಫೋಟೋ ತೊಲಿ ಡಬ್ಬಿಯಲ್ಲಿ ₹362 ಕಾಯಿನ್ ಇತ್ತು. ಮತ್ತೆ ಅಂತ ದೇವರ ಡಬ್ಬೆಯಲ್ಲಿದ್ದ ದುಡ್ಡು ನಾನೇ ಲೆಕ್ಕ ಮಾಡಿಲ್ಲ, ನೀನೇ ಲೆಕ್ಕ ಮಾಡಿ ಇಟ್ಟು ಹೋಗಿದ್ಯಲ್ವ? ಇಲ್ವಾರೋ ಈ ದೇವರ ದುಡ್ಡನ್ನು ನೀನು ಯಾಕೋ ಕದಿದ್ಯಾ? ಅದರಲ್ಲಿ ಒಂದು ವಿಶೇಷತೆ ಉಂಟು. ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ದೇವರಿಂದಲೇ ಶುರು ಮಾಡಬೇಕು. ಅದೌದು. ನಮ್ಮ ಜೂನಿಯರ್ ಆರ್ಟಿಸ್ಟ್ ಇವರಿದ್ದಾರಲ್ಲ ಸೀರಿಯಲ್ ಇದ್ದ ನಿಮ್ಮ ಹೆಂಡತಿ ಎಲ್ಲಿದ್ದಾರೆ ಅವರು? ನನ್ನ ಹೆಂಡತಿಯನ್ನು ಆ ಜೂನಿಯರ್ ಆರ್ಟಿಸ್ಟ್ ಅಂತ ಅಷ್ಟು ಚೀಪ್ ಆಗಿ ಮಾತಾಡಬೇಡ. ಯಾಕೆ? ಒಂದಲ್ಲ ಒಂದು ದಿನ ಅವಳು ಸೀರಿಯಲ್ ಅಲ್ಲಿ ದೊಡ್ಡ ಕಲಾವಿದೆ ಆಗ್ತಾಳೆ. ಅದ್ರ ಬಗ್ಗೆ ನಂಗೆ ಸಂಪೂರ್ಣ ವಿಶ್ವಾಸ ಇದೆ. ನೋಡ್ ನೀನು ಇವತ್ತೆಲ್ಲ ಹೇಳಿದ್ದಾರೆ. ಇವತ್ತು ನಮ್ದು ನಾಗಕನ್ನಿಕೆ ಸೀರಿಯಲ್ ಇದೆಯಲ್ಲ, ಅದ್ರಲ್ಲಿ ಒಂದು ಸಣ್ಣ ರೋಲ್ಗೆ ಒಂದು ಆಡಿಷನ್ ಉಂಟಂತೆ. ಹೌದಾ? ಅದಕ್ಕೋಸ್ಕರ ಹೋಗಿದೆಯಲ್ಲ. ಓ ದೇವ, ತುಂಬಾ ಖುಷಿ ಆಯ್ತು. ಈ ಖುಷಿಯಲ್ಲಿ ನಾವೊಂದು ಸ್ವೀಟ್ ತಿನ್ನೋಣ. ಸ್ವೀಟ್ ನಮ್ದು, ನಾವು ಸಣ್ಣ ಫ್ಯಾಮಿಲಿ, ಜೂನಿಯರ್ ಆರ್ಟಿಸ್ಟ್ ಅಲ್ಲ, ನಾವು ಫ್ರೀಗೆ ಸ್ವೀಟ್ ಎಲ್ಲ ಕೊಡುದಿಲ್ಲ. ಬೇಕಾದ್ರೆ ದುಡ್ಡು ಕೊಟ್ಟು ತಗೋ. ಕೊಡಿ ಒಂದು ಮೈಸೂರು ಪಾಕ್ ಕೊಡಿ. ಮೈಸೂರು ಪಾಕ್ ಎಷ್ಟು? ಮೈಸೂರು ಪಾಕಿಗೆ ಎಷ್ಟು? ಮೈಸೂರು ಪಾಕ್ ₹1. ಅಷ್ಟೇ ಅಲ್ವಾ? ದೊಡ್ಡ ವಿಷಯ ಅಲ್ಲ. ಅದು ಲಾಡಿಗೆ ಎಷ್ಟು? ಲಾಡುಗೆ ₹1. ಲಾಡಿಗೆ ₹1. ಹಾಗಾದ್ರೆ ನಂಗೆ ಮೈಸೂರು ಬೇಕು ಬೇಡ, ಲಾಡು ಕೊಡಿ. ₹1 ವ್ಯಾಪಾರದಲ್ಲಿ ಎಕ್ಸ್ಚೇಂಜ್ ವ್ಯಾಪಾರ ಕೊಡಿ. ಬಹಳ ಖುಷಿ ಆಯ್ತು. ಒಂದು ಅಕ್ಕ ಒಂದು ನಮ್ಮ ಸೀರಿಯಲ್ ಅಲ್ಲಿ ಭಾರಿ ಖುಷಿ ಆಯ್ತು ನಂಗೆ. ಅಣ್ಣ ಇಲ್ವಾ, ಲಾಡಿ ದುಡ್ಡು ಕೊಡಪ್ಪ. ಲಾಡಿ ದುಡ್ಡು ಕೊಡು. ಲಾಡಿ ದುಡ್ಡು ಯಾಕ್ರಿ? ಮೈಸೂರು ಪಾಕ್ ಕೊಟ್ಟು ಲಾಡ್ ತಗೊಂಡದಲ್ಲ ನಾನು. ಹಂಗಾದ್ರೆ ಮೈಸೂರು ಪಾಕ್ ದುಡ್ಡು ಕೊಡು. ಮೈಸೂರು ಪಾಕಿದ್ದು ಹೆಂಗೆ ದುಡ್ಡು ಕೊಡುದು? ಮೈಸೂರು ಪಾಕ್ ವಾಪಸ್ ಕೊಟ್ಟದಲ್ಲ. ಅಲ್ಲ ಅದು ಏನ್ ಲಾಡು ಏನು ಲಾಡು ಹೇಗೆ ತಗೊಂಡದು? ಮೈಸೂರು ಪಾಕ್ ಕೊಟ್ಟು ಲಾಡು ತಗೊಂಡದಲ್ಲ. ಮೈಸೂರು ಪಾಕ್ ವಾಪಸ್ ಇರ್ಲಿಲ್ವಾ? ಎಲ್ಲಿಂದ ಹಣ ಯಾಕೆ? ಲೆಕ್ಕಾಚಾರ ಕರೆಕ್ಟ್ ಇಡು. ನಂಗೆ ಲೆಕ್ಕಾಚಾರನೇ ಗೊತ್ತಾಗ್ತಲ್ಲ. ಇದಕ್ಕೋಸ್ಕರ ನಂಗೆ ಗಿರಾಕಿಗಳ ಹತ್ರ ಕಿರಿಕ್ ಆಗ್ಬಿಡುತ್ತೆ. ನಂಗೆ ಲಾಡು ಆಯ್ತಾ, ಬಿಫ್ ಮಾಡಬೇಡಿ. ಕುದು ಅಣ್ಣ, ನೀನು ಟೆನ್ಷನ್ ಆಗ್ಬೇಡ. ನೋಡು ನಮ್ಮ ಹೆಂಡತಿ ಟ್ಯಾಲೆಂಟ್ ನೋಡು. ಅಕ್ಕ, ನೀವು ಅಕ್ಕ? ಓ ದೇವ, ನಿಮ್ದು ಪರಿಚಯ ಆಗ್ಲಿಲ್ಲ ಅಕ್ಕ. ನೀವೊಂದು ಮೇಕಪ್ ಅಲ್ಲಿ ಏನು ಸ್ಟೈಲ್ ಆಗಿದ್ದಕ್ಕ. ಅಕ್ಕ, ನಿಮ್ಮನ್ನೊಂದು ಮೇಕಪ್ ಅಲ್ಲಿ ಇದ್ರೆ ನೋಡುವ ಅಂತ ಆಗ್ತದಕ್ಕ. ಮೇಕಪ್ ಇಲ್ಲ ಅಂದ್ರೆ ಮನುಷ್ಯ ನೋಡ್ಲಿಕ್ಕಿಲ್ಲ. ಅಲ್ಲ, ಈ ನಾಗಕನ್ನಿಕೆ ಸೀರಿಯಲ್ ಅಲ್ಲಿ ಸೆಲೆಕ್ಟ್ ಆಗಿರ್ಬೇಕು, ಬಾರಿ ಖುಷಿ ಆಗಿದೆ ಅವಳಿಗೆ. ಏನ್ ನಾಗಕನ್ನಿಕೆ? ಅದು ನಾಗಕನ್ನಿಕೆ. ಅದು ನೋಡುವಾಗ ಈ ಹೆಬ್ಬಾವು ನಾಯಿ ಮರಿ ತಿಂದು ಮಲಗಿದಾಗ ಹೇಗೆ? ರೀ, ಗುಡ್ ನ್ಯೂಸ್. ನಾನು ನಾಗಕನ್ನಿಕೆ ಸೀರಿಯಲ್ ಆಡಿಷನ್ ರೌಂಡ್ ಅಲ್ಲಿ ಸಣ್ಣ ರೋಲಿಗೆ ಸೆಲೆಕ್ಟ್ ಆಗಿದ್ದೀನಿ.
ಈ ಮುಕುಂದನ ಫ್ಯಾಮಿಲಿಯನ್ನು ಇಷ್ಟು ಖುಷಿಯಲ್ಲಿ ಇಡ್ಲಿಕ್ಕೆ ಬಿಡಬಾರ್ದು. ಏ ಮುಕುಂದ, ಮೊನ್ನೆ ನೀನು ಸಿನಿಮಾಕ್ಕೆ ಕರ್ಕೊಂಡು ಹೋದಿಯಲ್ಲ ಒಂದು ಹುಡುಗಿ, ಇವಳು ತರಾನೇ ಅಲ್ಲ? ರೀ, ನಾನು ಇಲ್ಲಿ ಇಲ್ಲದ ಹೊತ್ತಿಗೆ ಬೇರೆ ಎಷ್ಟು ಜನ ಹುಡುಗಿಯರು ಇಲ್ಲಿ ಬರ್ತಾರೇನ್ರಿ? ಕಂಡರೆ ನಾನು ದೇವರಂತ ಪೂಜೆ ಮಾಡಿದ ನಿಮ್ಮನ್ನ ನೀವು ನನ್ಗೆ ಈ ತರ ಮೋಸ ಮಾಡುದ? ಎಂತ ದೊಡ್ಡ ಫಿಟ್ಟಿಂಗ್ ಮಾಸ್ಟರ್ ಮಾರಾಯ ನೀನು. ನೋಡಿ, ಅವನು ನಿನ್ನನ್ನು ಮೇಕಪ್ ಇಲ್ಲದೆ ಇರುವಾಗ ನೋಡಿದ್ದಾನೆ, ಹಾಗಾಗಿ ಒಂದು ಪರಿಚಯ ಆಗಿಲ್ಲ. ನಿಜವಾಗಿ ಹೇಳ್ತೇನೆ, ನನ್ನ ನಾಣಿಗೂ ನಿನ್ನನ್ನು ಬಿಟ್ಟು ನನ್ಗೆ ಯಾವುದೇ ಹುಡುಗಿ ಟಚ್ ಇಲ್ಲ. ನೀವು ದೇವರ ಸಾಕ್ಷಿ ಹಾಕಿದ್ರೆ ನಂಬುದಿಲ್ಲ, ಅಗ್ನಿ ಸಾಕ್ಷಿ ಹಾಕಿದ್ರಲ್ರಿ. ಅಲ್ಲ, ನಿಮ್ದು ಎಲ್ಲ ಸೀರಿಯಲ್ ಆಗ ನೀವು ಸೆಲೆಕ್ಟ್ ಆದ್ರ? ಹೌದು, ನನ್ಗೆ ಆ ಸೀರಿಯಲ್ ಅಲ್ಲಿ ಮೇನ್ ರೋಲ್. ದೊಡ್ಡ ರೋಲ್ ಅಕ್ಕ? ಹಾ, ದೊಡ್ಡ ರೋಲ್. ಯಾವ್ದಕ್ಕ? ಏನ್ ಗೊತ್ತಾ, ನಾಗಕನಿಕೆ ಹೀರೋನ ತಾಯಿ 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 ರೋಲ್ ಮನೆಯ ಓನರ ಆಹಾ ಕೆಲ್ಸದವಳು. ಕೆಲ್ಸದವಳ? ಕೆಲ್ಸದವಳಿಗೆ ಇಷ್ಟು ಪಾಶ್ ಡ್ರೆಸ್ ಹಾಕಿದ್ರೆ ಬಹುಶಃ ಮನೆ ಓನರ್ ಖಾಲಿ ನೈಟಿಯಲ್ಲಿ ನಿಲ್ಲುದ ಅಂತ ಅಕ್ಕ. ಮತ್ತೆ ಇಲ್ಲಿ ನೆಕ್ಲಿಸ್ ಎಲ್ಲ ಎಲ್ಲಿಂದ ಅಕ್ಕ? ಇದು ಅಗ್ನಿಸಾಕ್ಷಿ ಸೀರಿಯಲ್ದು 100 ಡೇಸ್ ನ ಲಕ್ಡಿ ಡ್ರಾದಲ್ಲಿ ಬಂಪರ್ ಸಿಕ್ಕಿದ್ದು. ಅದು ಈ ನಮ್ದು ಈ ಬಳೆ ಇಲ್ಲಿ ಸಿಕ್ಕಿದೆ ಅಂತ ಹೇಳೋನ್ಗೆ. ಇದು ಬಳೆ ಇದೆ ಅಲ್ಲ, ಕುಲವತ ಸೀರಿಯಲ್ ನ 75 ಡೇಸ್ ನ ಲಕ್ಡಿ ಡ್ರಾದಲ್ಲಿ ಬಂಪರ್ ಸಿಕ್ಕಿದ್ದು. ಹೌದಾ? ನೋಡ, ಗೊತ್ತಾಯ್ತಾ? 2 ಬಂಪರ್ ಕೂಡ ನನ್ನ ಹೆಂಡತಿಗೇನೆ. ಅಯ್ಯೋ ರೀ, ಇವತ್ತು ಮಂಗಳೂರು ಹುಡುಗಿ ಹುಬ್ಳಿ ಹುಡುಗದ್ದು 50ನೇ ಎಪಿಸೋಡು. ಅದ್ರದ್ದು ಲಕ್ಕಿ ಡ್ರಾ ಇದೆ. ನಾನು ಬೇಗ ಹೋಗಿ ಸ್ನಾನ ಮಾಡಿ ಹೊರಡ್ತೀನಿ, ಆಯ್ತಾ? ಅಕ್ಕ, ಈಗ ಇವತ್ತು ಲಕ್ಕಿ ಟಿಪ್ ಅಂತ ನೀವೀಗ ಸ್ನಾನ ಮಾಡ್ಲಿಕ್ಕೆ ಹೊರಟದ? ಹೌದು. ನೀವು ಸ್ನಾನ ಮಾಡೋದು ಬೇಡ. ಯಾಕೆ? ಲಕ್ಕಿ ಟಿಪ್ ಒದ್ದೆ ಆಗ್ತದೆ. ಸ್ನಾನ ಮಾಡಿದ್ರೆ ಲಕ್ಕಿ ಟಿಪ್ ನಂಬರ್ ಎಲ್ಲ ವರ್ಷ ಹೋಗುತ್ತೆ. ಸರಿ, ನೀವು ಅವಳದು ಗಂಡ? ಹೌದಾ? ಹೌದು. ಅಲ್ಲ, ಮ್ಯಾರೇಜ್ ಸರ್ಟಿಫಿಕೇಟ್ ಎಲ್ಲ ಇತ್ತು. ಹೌದು, ಇದೆ, ಒಳ್ಳೆ ಅಡಿಗೆಯಲ್ಲಿದೆ. ಆಗ ನಾನು ಹೀಗೆ ನಿಮ್ಮ ಹತ್ರ ಕೇಳುದು ಅಲ್ಲ, ಮೊನ್ನೆ ಶೂಟಿಂಗ್ ಸ್ಪಾಟ್ ಅಲ್ಲಿ ನಾನು ಹೇಳುದಲ್ಲ, ಊರ್ ಸ್ವಲ್ಪ ಗಾಸಿಪ್ ಉಂಟು. ಏನಂತ? ಶೂಟಿಂಗ್ ಸ್ಪಾಟ್ ಅಲ್ಲಿ ನಿಮ್ಗೆ ಯಾರೋ ಒಬ್ರು ಕಿಸ್ ಅಂದ್ರೆ 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 ಬೆಳಗ್ಗೆನ, ಮಧ್ಯಾಹ್ನ, ಸಾಯಂಕಾಲ. ಮತ್ತೆ ನೀನ್ ಎಷ್ಟು ಟೈಮಿಂಗ್ ಅಂತ ಹೇಳಲ್ಲ, ಯಾರು ಅವ್ರು ಗೊತ್ತಾಗತ್ತ ಪಾಪ, ನೆನ್ಬಿಡ್ಕೊಳ್ಳೇಗಾಗತ್ತಾ? ನೀನು ಅವಳನ್ನು ಮದುವೆ ಆಗಿದೆ ಹೇಗೆ ಆಗಿದೆ ಗೊತ್ತಾ? ಹೇಗೆ? ಲೋನ್ ಮಾಡಿ ಆಟೋ ರಿಕ್ಷಾ ತೆಗ್ದಾಗೆ ಆಗಿದೆ. ಯಾಕೆ? ಯಾಕಂದ್ರೆ ರಿಕ್ಷಾ ಮಾತ್ರ ನಿನ್ನ ಹೆಸರಲ್ಲಿ, ಅದರ ಸಂಪೂರ್ಣ ಹಕ್ಕು ಎಲ್ಲ ಬ್ಯಾಂಕಿನವರಿಗೆ. ಏನಿಲ್ಲ, ಪೇಪರ್ ಅಲ್ಲಿ ಇದ್ದದ್ದಲ್ಲಿ ಹೇಳುದು ಅಷ್ಟೇ. ಹೌದೌದು. ಪೇಪರ್ ಅಲ್ಲಿ ಏನ್ ವಿಶೇಷ? ಏನ್ ವಿಶೇಷ ಅಂತ ಹೇಳಿ ನೋಡ್ರಿ, ಇಲ್ಲಿ ಜನಸಂಖ್ಯಾ ಸ್ಫೋಟ. ಇಲ್ಲಿ ನೋಡ್ರಿ, ಅದು ಒಂದು ಸೆಕೆಂಡಿಗೆ ಎಷ್ಟು 862 ಮಕ್ಕಳಾಗ್ತದಂತೆ. ಅದಕ್ಕೆ ಇವ ಸೆಕೆಂಡಿನ ಮುಳ್ಳನ್ನು ಗಟ್ಟಿಯಾಗಿ ಹೇಳ್ತಿಟ್ಕೊಂಡಿದ್ದಾನೆ. ಹೌದ್ರಿ, ಈಗಿನ ಕಾಲ ಜನರಿಗೆ ಒಂಚೂರ್ನು ಭಾಷೆನೇ ಇಲ್ಲ. ಈ ತರನೇ ಆದ್ರೆ ನಮ್ ದೇಶದ ಗತಿ ಏನು? ಅಕ್ಕ, ನಿಮ್ಗೆ ಯಾಕ್ರಿ ತಲೆ ಬಿಸಿ? ಜನಸಂಖ್ಯಾ ಸ್ಫೋಟ ಆದ್ರೆ ನಿಮ್ಗೆ ಯಾಕ್ರಿ ತಲೆ ಬಿಸಿದೆ? ಯಾಕೆ ತಲೆಗೆ ಕೈ ಇಟ್ಕೊಳ್ತೀರಾ? ಅಲ್ರಿ, ಈಗಿನ ಕಾಲದಲ್ಲಿ ಎಷ್ಟು ಜಾಗೃತಿ ಇದ್ರೂ ಸಾಲದು. ಯಾಕ್ರಿ ನಿಮ್ಗೆ ಯಾಕ್ರಿ ಜಾಗ್ರತೆ? ನಿಮ್ ಗಂಡ ಅಲ್ಲಿ ಮಕ್ಕಳಾಗದಾಗೆ ಆಪರೇಷನ್ ಮಾಡ್ಕೊಂಡಿದ್ದಾರೆ, ನಿಮ್ಗೆ ಯಾಕ್ರಿ ಜಾಗ್ರತೆ? ನೀವು ಚೆನ್ನಾಗಿ ಮಾತಾಡಿದ್ರಿ. ಅವರು ಮಕ್ಕಳಾದಾಗೆ ಆಪರೇಷನ್ ಮಾಡ್ಕೊಂಡ್ರೆ, ಆದ್ರೆ ನನ್ ಜಾಗ್ರತೆ ನಾನ್ ಮಾಡ್ಬೇಕಲ್ಲ. ಹೌದೌದು, ಮತ್ತೆ ಹೊರಗಡೆ ಎಲ್ಲ ತಿರುಗಾಡೋರು ಜಾಗ್ರತೆ ಮಾಡ್ಕೊಳ್ಬೇಕಲ್ಲ. ಅಂದ್ರೆ ಇದು ಕಂತು ಕಟ್ಟೋರೆ ಈ ತರ ಮಾಡಬಾರ್ದು. ಆದಷ್ಟು ಬೇಗ ರಿಕ್ಷಾವನ್ನು ಯಾರಾದ್ರೂ ಸೀಸ್ ಮಾಡ್ತಾರೆ. ಈಗ ಮತ್ತೆ ಏನ್ ಜೂನಿಯರ್ ಆರ್ಟಿಸ್ಟ್ ನೀವು ಇವರನ್ನ ಇಟ್ಕೊಂಡು ಏನ್ ಸೀರಿಯಲ್ ಮಾಡ್ತಾರ ಕರ್ಮ, ನಮ್ಗೆ ಗೊತ್ತಿಲ್ಲ. ಸುಮ್ಮನೆ ಎಲ್ಲಾದ್ರು ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ, ಒಂದಲ್ಲ ಒಂದಿನ ಗೊತ್ತಾಗತ್ತೆ ನಿಮ್ಗೆ. ಏನು? ಹೌದಾ? ಥ್ಯಾಂಕ್ ಯು ರೀ. ನಾನು ನಾಗಕನ್ನಿಕೆ ಸೀರಿಯಲ್ ಅಲ್ಲಿ ನನ್ಗೆ ಕೆಲಸದವಳ ರೋಲ್ ಅಲ್ಲ ಅಂತೆ, ಮತ್ತೆ ನನ್ಗೆ ಹೀರೋನ ತಾಯಿ ರೋಲ್ ಅಂತೆ.
ಇಲ್ವಾ ಅಲ್ಲ ಆಗ ಜೂನಿಯರ್ ಆರ್ಟಿಸ್ಟ್ ಹಂಗಿಂಗೆ ಅಂತ ಹೇಳಿ ಇಲ್ಲ ಬಡ್ಕೊಂತಿದ್ಯಲ್ಲ ಈಗ ಏನೋ ಕುಣಿತಿದ್ಯಾ ನೀನು ಹಾ? ಅಲ್ಲ ನೀನು ನನ್ನ ಹೆಂಡತಿಗೂ ನನಗೂ ಅಲ್ಲಿ ಜಗಳ ಮಾಡಿಸ್ಲಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ, ಅವಳ ಮೇಲೆ ಡೌಟ್ ಬರುವ ಹಾಗೆ ನನಗೆಲ್ಲ ಮಾತಾಡಿಸಿದೆ ನೀನು. ಒಂದು ವಿಷಯ ನೆನ್ಪಿಡು, ಅವಳು ಇವತ್ತು ಜೂನಿಯರ್ ಆರ್ಟಿಸ್ಟ್ ಆಗಿರ್ಬೋದು, ಆದರೆ ಕಷ್ಟಪಟ್ಟು ಕೆಲಸ ಪಟ್ಟರೆ ಅದಕ್ಕೆ ದೇವರು ಯಾವತ್ತಾದ್ರೂ ಒಂದು ಸಕ್ಸಸ್ ಕೊಡ್ತಾರೆ. ಮತ್ತೊಂದು ಗೊತ್ತಿತ್ತ ನಿನಗೆ, ಇವತ್ತು ಇರುವಂತ ಎಲ್ಲ ಸೂಪರ್ ಸ್ಟಾರ್ಗಳು ಹಿಂದೊಂದು ದಿನ ಒಂದಲ್ಲ ಒಂದ್ಸಲ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದವ್ರೆ. ರೀ ನೀವ್ ಯಾಕೆ ಬೇಸರ ಮಾಡ್ತೀರಾ? ನೀವ್ ಹೇಗಂತ ನನ್ ಗೊತ್ತು, ನಾನ್ ಹೇಗಂತ ನಿಮ್ಗೆ ಗೊತ್ತಲ್ವಾ? ಸುಮ್ನೆ ಆ ಕಳ್ಳನ ಮಾತು ಕೇಳಿ ಯಾಕೆ ತಲೆ ಕೆಡಿಸ್ತೀರಾ? ಯಾರ್ರಿ ಕಳ್ಳ? ಯಾರಿ ಕಳ್ಳ? ನೀನೇ ಕಳ್ಳ? ನಾನೇ ಕಳ್ಳ? ಏನ್ ಮಾಡ್ತೀರಿ? ಹೌದಾ, ನಾನ್ ಕಳ್ಳ? ಎಂತ ಮಾಡ್ತೀರಿ ಈಗ? ಆಯ್ತು, ನಾನ್ ಕಳ್ಳ ಅಂತ ಬಿಡಿ. ಈಗ 2 ಸೆಕೆಂಡ್ ಅಲ್ಲಿ ನಿಮ್ಮ ವಾಚ್ ಕದಿತೇನೆ. ನೀವು ಆದ್ರೆ ನನ್ನನ್ನು ಹಿಡಿಬೇಕು. 2 ಸೆಕೆಂಡ್ ಅಲ್ಲಿ ನಿಮ್ಮ ವಾಚ್ ಕದಿತೇನೆ. ಈಗ ಇಲ್ಲಿ ಓಪನ್ ಅಲ್ಲಿ ದರೋಡೆಯ ಚಾಲೆಂಜ್, ನನಗೆ ಚಾಲೆಂಜ್. ನೋಡ್ತೀರಾ? ನೋಡಿ ನೋಡಿದ್ರ ನಂಗೆ ಕದಿಲಿಕ್ಕೆ ಗೊತ್ತಿತ್ತ? ಸುಮ್ಮನೆ ಅಲ್ಲ ನನ್ನನ್ನು ಕಳ್ಳ ಅಂತ ಅಪಪ್ರಚಾರ ಮಾಡಿದ್ದು. ನಾನು ಕಳ್ಳ ಅಲ್ಲ, ಸುಮ್ಮನೆ ಹಾಗೆಲ್ಲ ಅಪಪ್ರಚಾರ ಮಾಡಬೇಡಿ. ನನಗೂ ಒಂದು ಮನುಷ್ಯತ್ವ ಅಂತ ಉಂಟು. ಯಾವತ್ತೋ ಒಂದಿನ ಕಳ್ಳತನ ಮಾಡಿದ್ದನ್ನು ಅವನ ಜೀವಮಾನ ಇಡೀ ಕಳ್ಳ ಅಂತ ಹೇಳ್ಬಾರ್ದು. ಒಂದು ಮಾತು ನೆನಪಿನಲ್ಲಿ ಇಟ್ಕೊಳ್ಳಿ, ಯಾವತ್ತು ಒಂದು ಹಿರಿಯರು ಮಾತು ಹೇಳಿದ್ದಾರೆ, ಕಣ್ಣಾರೆ ಕಂಡರು ಪರಂಪರಿಸಿ ನೋಡು ಅಂತ. ಯಾವತ್ತೂ ಆಗಬಾರ್ದು. ಸ್ವಲ್ಪ ಆಲೋಚನೆ ಮಾಡಿ. ಇಲ್ಲಿಗೆ ನಾಟಕ ಅದು, ಯಾವತ್ತೂ ಆಗ ಹೇಳ್ಬೇಡಿ ಕಳ್ಳ ಅಂತ. ಎಷ್ಟು ಬೇಸರ ಆಗ್ತದೆ. ತುಂಬಾ ಬೇಜಾರು ಮಾಡ್ಕೊಂಡ. ಯಾವತ್ತೂ ಒಂದಿನ ಮಾಡಿದ ತಪ್ಪಿಗೆ ನಾವು ಇವತ್ತೆಲ್ಲ ಅವನ್ನ ಆ ಥರ ನೋಡಬಾರ್ದು ಪಾಪ. ಅದೇ ನಮ್ದು. ಅಯ್ಯೋ ರೀ, ನಾನು ಆಟೋ ನಿಲ್ಸಿ ಬಂದಿದ್ದೀನಿ. ಅವನಿಗೆ 100 ರೂಪೀಸ್ ಚೇಂಜ್ ಕೊಡಕ್ಕಿದೆ. 100 ರೂಪೀಸ್ ಕೊಡ್ರಿ. ನೀನೊಂದು ವಾಚ್ ಬಿಟ್ಟು ದುಡ್ಡು ಕತ್ಕೊಂಡು ಹೋದ. ಏನು ಅಲ್ಲ, ಏನು ಒಂದೇ ಹೇಗೆ ಡಿಕ್ಕಿ ಹೊಡೆಯೋ ಕೆಲಸನ ಸರಿ ಕತೆ ಬರ್ತಾ ಟೈಮೇ ಸರಿ ಇಲ್ಲ. ನನ್ನ ವಾಚ್ ಎಲ್ಲ ಹೋಯ್ತು. ಅದೇ ಅಲ್ಲೇ ಕಳ್ಳನ ಹತ್ರ ಇರ್ಬೇಕು ನೋಡು. ಇಲ್ಲಿ ಉಂಟು. ಹೆಂಗ್ರು ಡಿಕ್ಕಿ ಹೊಡೆದಕ್ಕೆ ವಾಚ್ ಕದ್ದು ಬಿಟ್ಟ? ಅದೇ ಕದಿಯುವ ಟೆಕ್ನಿಕ್ ನಮ್ದು. ಏನಾದ್ರು ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಇಪ್ಕೊಂಡಿದ್ದೆ, ಕಿಡ್ನಿನೇ ಕದ್ದು ಬಿಡ್ತಿದ್ದೆ ನಾನು. ಯಾವನೇ ನಾನು. ಓಕೆ ಅಮ್ಮ ನಾಗಿಣಿ ಈ ಕಡೆ. ಈ ಸ್ಕಿಟ್ಟಲ್ಲಿ ನನಗೆ ಎಲ್ಲದಕ್ಕಿಂತ ಇಷ್ಟ ಆಗಿದ್ದು ಅದೇ ಪೋಸು. ನಾಗ ಕನ್ನಿಕೆನ ತಾವು? ಇದು ನಾಗ ಕನ್ನಿಕೆ ಅಲ್ಲ, ನಾಗ ಚೊಂಬು, ನಾಗ ಹಂಡೆ. ಬಟ್ ನಿಜವಾಗ್ಲೂ ಮಜಾ ಆಯ್ತು. ಈಗ ನಿಮ್ಮ ಈ ಒಂದು ಸ್ಕಿಟ್ ನಮ್ಮ ಜಡ್ಜಸ್ಗೆ ಎಷ್ಟಿದೆ ಅಂತ ಕೇಳೋಂಥ ಸಮಯ. ನಾರಾಯಣ್ ಸರ್, ಅವ್ರ ಎಂಟ್ರಿ ಬರ್ತಿದ್ದಾಗೇನೆ ನನಗೆ ತುಂಬಾ ಖುಷಿ ಆಯ್ತು. ಎಲ್ಲ ನಂದೇ ಸ್ಕಿಟ್ ರಿಪೀಟ್ ಮಾಡ್ತಿದ್ದಾರೆ ಅಂತ. ನನ್ನ ಮೊದಲನೇ ಪಿಕ್ಚರಲ್ಲಿ ನನ್ನ ಎಂಟ್ರಿ ಅದೇ ಥರ ರೀ. ಏನು ಅಂದ್ರೆ ಕನ್ನಡಕ ಇರಲಿಲ್ಲ, ನೀವು ಶರ್ಟ್ ಹಾಕ್ಕೊಂಡಿದ್ದೀರಾ, ನಾನು ಬನೀನ್ ಹಾಕ್ಕೊಂಡಿದ್ದೆ, ಕಡ್ಡಿ ಹಚ್ಚಿದ್ದೆಲ್ಲ ಅದೇ ಥರನೇ, ಬೇಡ್ಕೊಂಡಿದ್ದೆಲ್ಲ ಅದೇ ಥರನೇ. ಯಾವ ಸಿನಿಮಾ ಅಂತ ಕೇಳ್ಬೋದಾ ಸರ್? ಚೈತ್ರದ ಪ್ರೇಮಾಂಜಲಿ ರೀ, ನನ್ನ ಮೊದಲನೇ ಸಿನಿಮಾ. ನಾನು ಅದ್ರಲ್ಲಿ ಆಕ್ಟ್ ಮಾಡಿದ್ದೀನಿ, ಟೀ ಅಂಗಡಿ ಇಟ್ಟಿದ್ದೀನಿ. ಕರೆಕ್ಟ್ ನೆನಪಾಯ್ತು ಸರ್. ನೀವು ಹುಟ್ಟೆ ಇಲ್ಲ ಬಿಡಿ ಆಗ. ಸರ್ ನೋಡಿದ್ದೀನಿ ಸರ್. ತುಂಬಾ ಮನರಂಜನೆ ಸಿಕ್ತು ನಮ್ಗೆಲ್ಲರಿಗೂ. ಆಮೇಲೆ ನಾಗ ಕನ್ನಿಕೆ, ನಿಮ್ಮ ಎಂಟ್ರಿ, ನೀವು ಮಲಗಿದ ಶೈಲಿ, ನಿಮಗೆ ಬ್ಯಾಕ್ ಗ್ರೌಂಡ್ ಬಂದಂತ ಮ್ಯೂಸಿಕ್ ಎಲ್ಲ ಅದ್ಭುತವಾಗಿತ್ತು. ನಾಗ ಕನ್ನಿಕೆ ತರ ಕಾಣಿಸಿಲ್ಲ, ನಾಗ ಬಿಂದಿಗೆ ತರ ಕಾಣಿಸ್ತು ನೀವು. ನಾಗ ಕನ್ನಿಕೆ ಪಾರ್ಟ್ 2 ಅಂದ್ರೆ 2 ಅಂಟ್ಕೊಂಡಿದ್ಯಾ? 1 to 2 ಅಂಟ್ಕೊಂಡಿದ್ಯಾ? ನಾಗ ಕನ್ನಿಕೆ ಭಾಗ 2 ಆಗ್ಲಿಲ್ಲ, 2 ಭಾಗ ಅಂಟ್ಕೊಂಡಂಗಿದೆ ಅದು. ಬಟ್ ತುಂಬಾ ಸೊಗಸಾಗಿತ್ತು, ಬಹಳ ಚೆನ್ನಾಗಿತ್ತು. ನಿಮ್ ಡಾನ್ಸ್ ಚೆನ್ನಾಗಿತ್ತು. ಹುಷಾರಾಗಿರಿಪ್ಪ. ಪ್ರಸನ್ನ ಅಂತ ಕಳ್ಳರು ಎಲ್ಲ ಕಡೆ ಇರ್ತಾರೆ. ಬಟ್ ಏನು ಅಂದ್ರೆ ನಿಮ್ಮಲ್ಲಿ ನಾನು ನಿರಂಜನ್ ಅವ್ರು ನೋಡಿದೆ ಇವತ್ತು. ಅಂದ್ರೆ ಕಳ್ಳನ ರೂಪದಲ್ಲ, ಜಾಣತನದಲ್ಲಿ ಹೇಳಿದ್ದು. ಹೌದು ಹೊಡೆಯ ಚಪ್ಪಾಳೆ. ತುಂಬಾ ಖುಷಿ ಆಯ್ತು. ಕಂಗ್ರ್ಯಾಚುಲೇಷನ್, ಗುಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶ್ರುತಿ ಮ್ಯಾಮ್, ನಿಮಗೆ ಹೇಗೆ ಅನಿಸ್ತು? ಸಂದೀಪ್
ನಿಮ್ ಎಂಟ್ರಿ ನನಗೊಂಥರ ಖುಷಿ ಕೊಡ್ತು. ಯಾಕೆ ಮೇಡಮ್? ಅಪರೂಪಕ್ಕೆ ನಿಮ್ ತಲೆ ಮೇಲೆ ಅಷ್ಟೊಂದು ಕೂದಲು ನೋಡಿ ತುಂಬಾನೇ ಖುಷಿ ಆಯ್ತು. ನಿಮ್ ಪ್ರತಿ ಸ್ಕಿಟ್ಟಲ್ಲೂ ಕೇರಂ ಬೋರ್ಡ್ ತರ ನೋಡ್ತಾ ಇದ್ವಿ. ಈಗ ಒಂಥರ ಹೊಸ ಗೆಟಪ್ ಅಲ್ಲಿ ಚೆನ್ನಾಗಿತ್ತು. ನೀವು ಈ ಸರಿ ಈ ಸ್ಕಿಟ್ ಅಲ್ಲಿ ಹೇಳಿದಂತ ಒಂದು ಒಳ್ಳೆಯ ವಿಚಾರ ನನಗೆ ತುಂಬಾನೇ ಇಷ್ಟ ಆಯ್ತು. ಮರ್ವಿನ್, ನಿಮ್ ತರ ಹಲವಾರು ಕಲಾವಿದೆಯರು ಕಷ್ಟಪಡ್ತಾರೆ. ಮದುವೆ ಆದ್ಮೇಲೆ ಕಲಾವಿದರ ಜೀವನ ತುಂಬಾನೇ ಕಷ್ಟ. ಅರ್ಥ ಮಾಡ್ಕೊಳ್ಳೋವಂಥ ಗಂಡ ಅಥವಾ ಅದೇ ವೃತ್ತಿಯಲ್ಲಿರೋ ಗಂಡ ಆದರೆ ಪರವಾಗಿಲ್ಲ, ಬೇರೆ ವೃತ್ತಿಯಲ್ಲಿ ಕೆಲಸ ಮಾಡುವ ಗಂಡಂದಿರು ಬಹಳಷ್ಟು ಸಮಸ್ಯೆಗಳು ಒಳಗಾಗ್ತಾರೆ. ಯಾಕೆಂದ್ರೆ ಗಂಡ ಹೆಂಡತಿ ಮಧ್ಯದಲ್ಲಿ ಏನೋ ಇರುತ್ತೆ ಅಂತಲ್ಲ, ಈ ಥರದ ಮೂರನೇವ್ರು ತಂದು ಹಾಕ್ತಾರೆ ಅನ್ನೋ ಕಾರಣಕ್ಕೋಸ್ಕರ. ಕೇವಲ ಕಲಾವಿದರಿಗೆ ಮಾತ್ರ ಅಲ್ಲ, ಕೆಲಸ ಮಾಡುವಂಥ ಎಲ್ಲ ಮಹಿಳೆಯರಿಗೂ ಈ ಥರದ್ದೊಂದು ಕಷ್ಟ ಇದೆ. ಆ ಗಂಡ ಅರ್ಥ ಮಾಡ್ಕೊಳ್ಳಲ್ಲ ಅಥವಾ ಕೆಲ್ಸಕ್ಕೆ ಹೋಗೋ ಹೆಣ್ಮಗಳ ಮೇಲೆ ಅನುಮಾನ ಪಡೋದು ಈ ಮೂರನೇವರಿಂದ. ಈ ಥರದಕ್ಕೆಲ್ಲ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀರಿ. ಅದು ನನಗೆ ತುಂಬಾನೇ ಇಷ್ಟ ಆಯ್ತು. ಗುಡ್ ಲಕ್, ಗಾಡ್ ಬ್ಲೆಸ್ ಯು ಆಲ್. ಸೂಪರ್. ಶುಭರ್. ಹಾಗೆ ಪೂಜಾ ಗಾಂಧಿ ಅವರೇ, ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಅಮೇಝಿಂಗ್ ಅಂಡ್ ಡೈಲಾಗ್ಸ್ ತುಂಬಾ ಚೆನ್ನಾಗಿತ್ತು ಎಲ್ಲ. ನಾನು ತುಂಬಾ ಎಂಜಾಯ್ ಮಾಡಿದೆ. ಶುಭರ್, ಥ್ಯಾಂಕ್ ಯು. ಆಲ್ ದಿ ಥ್ಯಾಂಕ್ ಯು ವೆರಿ ಮಚ್ ಪೂಜಾ. ಮರ್ವಿನ್ ಅವ್ರ ಆಕ್ಟಿಂಗ್ ಪೂಜಾ ಅವ್ರಿಗೆ ತುಂಬಾನೇ ಇಷ್ಟ ಆಗಿದೆ. ಬೆಸ್ಟ್. ಐ ಲವ್ ಯು ಮರ್ವಿನ್. ನೋಡಿದ್ರ ಅವ್ರೆಷ್ಟು ಪ್ರೀತಿಸ್ತಾರೆ ಅಂತ ಈಗ ಸ್ಟೇಜ್ ಮೇಲೆ ಬಂದು ನಿಮ್ ಜೊತೆ ಪ್ರೀತಿಸ್ತಾರೆ. ತೋರಿಸ್ತಾರೆ. ಮರ್ವಿನ್ ಹಾಗೂ ಪೂಜಾ ನಾಗಿನ್. ಸೊ ಇವರಿಬ್ಬರ ಮಧ್ಯ ಒಂದು ನಾಗಿನ್ ಜುಗಲ್ಬಂದಿ ನಡೆಯುತ್ತೆ. ಆರ್ ಯು ರೆಡಿ ಟು ವಾಚ್? ಸೊ ಈ ನಾಗಿಣಿಯವರ ಬಗ್ಗೆ ಸ್ಪೆಷಲ್ ಏನು ಅಂದ್ರೆ, ಇವಾಗ ನಾಗಿಣಿ ಜಿಲೇಬಿ ತರ ಸುತ್ಕೊಂಡ್ ಡ್ಯಾನ್ಸ್ ಮಾಡ್ತಾರೆ ನೋಡಿ. ಇಲ್ಲಿ ಒಂದು ಕೋಬ್ರಾ. ನಾವು ಕೋಬ್ರಾ ಅಲ್ಲ, ಕೊಬ್ರಿ. ಈಗ ಮ್ಯೂಸಿಕ್. ಬಟ್ ನಿಜವಲ್ಲೂ ಇಬ್ರು ಬಹಳ ಚೆನ್ನಾಗಿ ಡ್ಯಾನ್ಸ್ ಮಾಡಿದೀರಾ. Yes. ಸೊ ಮರ್ವಿನ್, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಪೂಜಾ ಅವರೇ, ನಿಮ್ಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಮತ್ತೊಮ್ಮೆ ನನ್ನ ಚರ್ಮದಲ್ಲಿ ಹೊಳೆದ ಸೀಟಲ್ಲಿ ನೀವು ದಯವಿಟ್ಟು. ಶೀತಲ್, ಈ ಜಗತ್ತಲ್ಲಿ ಸಾಮಾನ್ಯವಾಗಿ ಬಗೆಹರ್ಸಕ್ ಆಗದೆ ಇರೋಂಥ ಪ್ರಾಬ್ಲಮ್ ಯಾವ್ದು ಹೇಳೋಣ? ಅಂತ ಪ್ರಾಬ್ಲಮ್ ಯಾವ್ದು ಇಲ್ಲ ಕಣೋ. ಎಲ್ಲಾ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ. ಸಾಧ್ಯನೇ ಇಲ್ಲ. ಈ ಅತ್ತೆ ಸೊಸೆ ಪ್ರಾಬ್ಲಮ್ ಇದೆ ನೋಡು, ಇದಂತೂ ಯಾರಿಂದನೂ ಸಾಲ್ವ್ ಮಾಡಕ್ ಆಗದೇ ಇಲ್ಲ. ಅದ್ ಎಷ್ಟು ದೊಡ್ಡ ಪ್ರಾಬ್ಲಮ್ ಅನ್ನೋದನ್ನ ಈ ಸ್ಕಿಟ್ ನೋಡಿದ್ಮೇಲೆ ನಿನಗೆ ಗೊತ್ತಾಗತ್ತೆ. ಲೆಟ್ಸ್ ವೆಲ್ಕಮ್ ಚಿಲ್ಲರ್ ಪಾರ್ಟಿ ಆನ್ ಸ್ಟೇಜ್. ಚಾಯ್ 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 ಕಪಿಟಿ 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 ಟಿ 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 ಚಾಯ್ 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 ಚಾಯ್. ಚಿಂಕುರುಳಿ ಎಕ್ಸ್ಪ್ರೆಸ್ ರೈಲು ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 3ರಿಂದ ಹೊರಡಲಿದೆ. ಮತ್ತೆ ಮತ್ತೆ ಹೇಳಲ್ಲ, ಬೇಗ ಹತ್ಕೊಳ್ಳಲೇ. ಹೋಗಿ ಅತ್ತೆ, ಮನೆ ಹಿರಿ ಸೊಸೆ ನೀನೇ ಹೋಗಮ್ಮ. ಇಲ್ಲ, ಅತ್ತೆ ಅಂದ್ರೆ ತಾಯಿ ಸಮಾನ, ನೀವೇ ಹೋಗ್ಬೇಕು. ಸೊಸೆ ಅಂದ್ರೆ ಮಗ್ಳ ಸಮಾನ, ಬಲ್ಗಾಲಿಟ್ಟು ನೀನೇ ಹೋಗಮ್ಮ. ನೀವೇ ಹೋಗಿ ಅತ್ತೆ, ನೀನೇ ಹೋಗಮ್ಮ. ನೀವೇ ಹೋಗಿ ಅತ್ತೆ, ನೀನೇ ಹೋಗಮ್ಮ. ಅಯ್ಯೋ, ನೀವೇ ಹೋಗಿ ಅತ್ತೆ, ನೀನೇ ಹೋಗಮ್ಮ. ಸ್ವಲ್ಪ ಸರ್ಕೋತೀರಾ? ನಾನು ಹೋಗ್ತೀನಿ, ಭಾರ ತಡೆಯೋಕ್ ಆಗ್ತಿಲ್ಲ. ಬೇಗ ಹೋಗ್ಬಿಡಿ ಅತ್ತೆ. ಎಲ್ಲಿಗೆ? ಮೇಲೆ, ಟ್ರೈನ್ ಮೇಲೆ. ನೀನು ಹೋಗೋವರೆಗೂ ನಾನು ಎಲ್ಲಿಗೂ ಹೋಗಲ್ಲಮ್ಮ. ಎಲ್ಲಿಗೆ? ಅವಳೆಲ್ಲಿ ಹೇಳಿದ್ಲು ಅಲ್ಲಿಗೆ. ನಾವ್ ಹೋಗ್ತಾ ಇರೋದು ಬರೀ 2 ದಿನ ತಾನೆ, ಅದು ಮೈಸೂರ್ಗೆ. ನೀವು ನೋಡಿದ್ರೆ ಬ್ಯಾಗಲ್ಲಿ ಬೀರುನೇ ತುಂಬಿದೀರಲ್ಲೇ, ಏನೇಗ ಇದ್ರಲ್ಲಿ? ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಟಿಕೆಟ್ ಟಿಕೆಟ್ ತಗೊಳ್ಳಿ. ಅವ್ರಿಬ್ದು.
ಕೊಡ್ತೀನಿ ಒಂದ್ ನಿಮಿಷ. ಅತ್ತೆ ನಿಮ್ ಟಿಕೆಟ್, ಅಮ್ಮನ್ ಟಿಕೆಟ್ ನಿನ್ನ ಹತ್ರ ಹೆಂಗ್ ಬಂತು? ಅದು ಅವ್ರು ಎಲ್ಲಿ ಮರ್ತೋಗ್ತಾರಂತ ತಂದೆ. ಸೊಸೆ ನಿನ್ ಟಿಕೆಟ್. ಅಮ್ಮ ಇವಳ ಟಿಕೆಟ್ ನಿನ್ನ ಹತ್ರ ಹೆಂಗ್ ಬಂತು? ಹಾ ನಾನು ಅವಳೆಲ್ಲಿ ಮರ್ತೋಗ್ತಾಳೆ ಅಂತ ತೊಳ್ಕೊಂಡ್ ಬಂದೆ. ಆಹಾ ಆಹಾ ಎಂತ ನೀನತೆ, ಇಂತ ಒಳ್ಳೆ ಸೊಸೆ ಪಡ್ಯಕ್ಕೆ ನೀವು ಪುಣ್ಯ ಮಾಡಿರ್ಬೇಕು. ಅಂದ್ರೆ ನಾನು ಒಳ್ಳೆ ಅತ್ತೆ ಅಲ್ವಾ? ನೀವು ಒಳ್ಳೆಯವ್ರ ಕಣ್ರಿ. ಹಾಗಾದ್ರೆ ನಾನು ಕಿರ್ಸೋತೇನಾ? ಕಣ್ರಿ. ಹಾಗಾದ್ರೆ ನಾನೇನು ಆಪ್ತಮಿತದ ನಾಗವಲ್ಲಿನ ಅವಳ ಅಮ್ಮನ್ ತರ ಇದೆಯಾ? ಏನಂದೆ? ರಾರಾ ರಾ ರಾ ರಾ. ಏನಿಲ್ಲಮ್ಮ, ನಾನೇ ನಂದೆ. ಅದಕ್ಕೆ ಯಾಕಮ್ಮ ಜಗಳ ಆಡ್ತೀರಾ? ಅಂದ್ರೆ ನಾ ಜಗಳ ಮಾಡ್ತೀನಾ? ನಾ ಜಗಳ ಕಂಟಿನೇನೋ? ಹಾ ಅದನ್ನೇನ್ ಕೇಳ್ಬೇಡಿ ತಿಳ್ಕೊಬೇಕಾ? ಏನೇ ಅಂದೆ? ನಾನು ಜಗಳ ಮಾಡ್ತೀನ? ಲೇ ಬಜಾರಿ. ನಾನೆಲ್ಲ ಕಡೆ ಬಜಾರಿ, ನೀನು. ಅಯ್ಯೋ ಅಯ್ಯೋ ನನ್ನೇ ಬಜಾರಿ ಅಂತೇನೆ. ನಾನೆಲ್ಲ ಕಡೆ ಬಜಾರಿ, ನೀನು. ನಿಮ್ಮಮ್ಮ ನನ್ನಮ್ಮ ಸೈಲೆಂಟು, ನಿಮ್ಮಮ್ಮ ವೈಲೆಂಟು. ಅಯ್ಯೋ 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 ನನ್ನಮ್ಮನೇ ವೈಲೆಂಟ್ ಅಂತ ಹೇಳಿ ಇವಾಗ ತೆಗಿತೀನಿ ನೋಡು ನಮ್ಮ ಅಮ್ಮನ ತರ ಸೌಟು. ನೀನೇ ನಿನ್ನಮ್ಮನ ತರ ಸೌಟ್ ತೆಗಿಯೋದು, ನಾನು ನನ್ನ ಅಮ್ಮನ ತರ ಲಟ್ಟಣಿಯನ್ನ ತಗೋತೀನಿ. ತೆಗಿ. ರೆಡಿ 1 2 3. ಸಾಕು ನಿಲ್ಸಮ್ಮ. ನೀವು ಎದೊಳಿ ಸರ್, ಎದೊಳಿ ಎದೊಳಿ ಎದೊಳಿ. ನಾನು ನಮ್ಮನೆ ದೋಸೆ ಮತ್ತು ತೂತು ಅನ್ಕೊಂಡಿದ್ದೆ. ಈಗ ನಿಮ್ಮನೆ ದೋಸೆನಲ್ಲಿ ಬಾವಿನೇ ಇದೆಯಲ್ಲೋ. ಬೇಕಿತ್ತ ಖಾಲಿ ಡಬ್ಬ ಕಲ್ಲೋಡೆ ಕೆಲ್ಸ? ಮುಚ್ಕೊಂಡು ಇರೋ ದುಡ್ಡನ್ನೆಲ್ಲ ಕೊಟ್ರ ದುಡ್ಡು ಕೊಡ್ತೀವಿ. ಏನ್ ಮಾರೋಕ್ ಬಂದಿದ್ದೀನಿ ಅಂತನಾದ್ರೂ ಹೇಳಪ್ಪ. ಮುದುಕಿ ಒಳ್ಳೆ ಮಾತಲ್ಲಿಂದ ಕೇಳ್ತಾ ಇದ್ದೀನಿ, ದುಡ್ಡು ಕೊಡಿ. ಒಂದ್ ನಿಮಿಷ. ಏನೇದು? ನನಗೆ ನನಗೆ ಭಿಕ್ಷೆ ಭಿಕ್ಷುಗರಿಗೆ ಭಿಕ್ಷೆ ಆಗದೆ ಇನ್ನೇನು ಲಕ್ಷಣ ಹಾಕ್ತಾರೆ? ನಾನು ಯಾರು ಗೊತ್ತೇನೆ ನಿಂಗೆ? ದರೋಡೆಕೋರ, ಡಾಕು ಡಾಕು. ಸರಿಯಾಗಿ ಹಿಡ್ಕೊ ನಿನ್ ಚಾಕು. ಓ ಸಾರಿ, ಡಾಕು ಡಾಕು. ಸಾಕು ಸಾಕು. ಈ ನಿಮ್ ಸಂಬಂಧಿಕರ ಅನ್ಸುತ್ತೆ. ಅಂದ್ರೆ ನೀವು ದರೋಡೆಕೋರಲ್ವಾ? ಅಯ್ಯೋ 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 ನೀನ್ ಹಾಳಾಗೋಗ, ನೀನ್ ಎಕ್ಕುಟ್ಟು ಹೋಗ. ನಿನಗೆ ಬರ್ಬಾರ್ ಬಾರ. ನಿನ್ನ ಬಾಯಿಗೆ ತಿಂಗಳಿಂದ ಮಾಡಿರೋ ಅನ್ನ ಹಾಕ. ನಿನ್ನ ಬಾಯಿಗೆ ಕೊಳ್ಳೋಗಿ ಹಣ್ಣಿಗೆ ಸಿಪ್ಪೆ ಹಾಕ. ಏನೇ ಅಂದೆ? ನಾವು ದರೋಡೆಕೋರ. ದರೋಡೆಕೋರ ಅನ್ನಕ್ಕೆ ಬಾಯಿ ಆದ್ರೆ ಹೇಗೆ ಬರುತ್ತೆ? ಮನೆ ಹಾಳಿ. ಅಯ್ಯೋ 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 ಅಂತೆಲ್ಲ ಡೌ ಮಾಡ್ಬೇಡಿ ಅತ್ತೆ. ಏನ್ ಉಳಿಸಿದೀರಾ ನೀವು ನಂಗೆ? ವರದಕ್ಷಿಣೆ ಚಿನ್ನ ಬೆಳ್ಳಿ ಬಂಗಾರ ಸ್ಕೂಟಿ ಕಾರು ಸೈಕಲ್ ಅಷ್ಟೇ ಯಾಕೆ? ನಿಮ್ ಮಗನ ಹಾಕಕ್ಕೆ ಅಂಡರ್ ವೇರ್ ಸಹಿತ ಧಾರಣೆ ಮಾಡಿಲ್ವಾ ನೀವು? ನಾವ್ ಯಾವಾಗ ನಿನ್ ಕೈಲಿ ಅಂಡರ್ ವೇರ್ ತರಿಸಿದ್ವಿ? ಸುಮ್ಮನೆ ಫ್ಲಾಗ್ ಹೇಳ್ಬಿಟ್ಟೆ ಕೂತ್ಕೊಂಡು. ಏನೇ ಫ್ಲಾಗ್ ಹೇಳೋದು ನೀನು? ಅಂಡರ್ ವೇರ್ ತರಿಸಿದ್ದು ಬರ್ಕೆಟ್ಟಿದೀವ ನಾವು? ನಿನ್ನ ನಿನ್ನ ನೀನೇನೆ ಮಾಡೋದು? ಹಿಂಗೆ ನಡೆಯಕ್ಕೆ ಕಾಲ್ ಬೇರೆ ಸರಿ ಇಲ್ಲ, ಕಿವಿ ಅಂತ ಕೇಳಿಸೋದೇ ಇಲ್ಲ. ಯಾವಾಗ ಸಾಯ್ತಿ ಅಂತ ಆಗಿದೆ ನಂಗೆ. ನಾನು ಯಾಕೆ ಸಾಯ್ಲಿ? ನಿನ್ನ ಸಾಯಿಸಿ ನಿಂತಿದ್ಯೂಟ ತಿಂದೆ ಕಡೆ ಸಾಯೋದು. ಅಲ್ಲಿವರೆಗೂ ಕುಡ್ಕಲ್ ಇದ್ದಂಗೆ ಇರ್ತೀನಿ. ಅಯ್ಯೋ 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 ಬೇಗ ಹಣ ತೆಗೀರಿ, ಇಲ್ಲ ಅಂದ್ರೆ ಎಲ್ಲಾನು ಹುಟ್ಟಿಲ್ಲ ಅಂದ್ಬಿಡ್ತೀನಿ. ಅಯ್ಯೋ ಡೈಲಾಗ್ ಚೇಂಜ್ ಮಾಡೋ ಮಾರಾಯ. ಓಬಿರ ಅಂಕಲ್ದಿಂದ ಅದೇ ಡೈಲಾಗ್ ಹಿಡ್ಕೊಂಡು ನೇತಾಡ್ತಿದ್ದೀರಲ್ಲ.
Oh, sorry. Change the dialogue. Give the money. Go back. ಬೇಗ ಅನ್ನ ತೆಗೀರಿ. ಇಲ್ಲ ಅಂದ್ರೆ ನೀವಿಬ್ರಲ್ಲಿ ಒಬ್ರನ್ನ ಸಾಯಿಸ್ಬಿಡ್ತೀನಿ. ಡಾಕು ಬ್ರದರ್, ಡಾಕು ಭಯ್ಯ, ಒಬ್ರನ್ನ ಯಾಕೆ ಸಾಯಿಸ್ತೀರಾ? ಇಬ್ರು ಎದ್ಬಿಡಿ. ಇಲ್ಲ, ಅವ್ರಿಬ್ರು ಜಗಳ ಮಾಡಿ ನೋಡಿದ್ರೆ ಒಬ್ರನ್ನ ಸಾಯಿಸಿದ್ರೆ ಸಾಕು, ಇನ್ನೊಬ್ರು ಆ ಖುಷಿಲೇ ಸತ್ತೋಗ್ತಾರೆ. ಯಾಕ್ರೋ ಮೇಲೆತ್ತದೆ? ನೀನು ಹೇಳಿದೆಯಲ್ಲಪ್ಪ ಮೇಲ್ ಹತ್ತು ಅಂತ, ಅದಕ್ಕೆ ನೋಡಪ್ಪ, ನೀನು ನನ್ನ ಮಗನ ಹೆಸರವನು ಅಂದ್ರೆ ನನ್ನ ಮಗನ್ ತರ. ಹಾ, ಏನತ್ತೆ ಸೆಂಟಿಮೆಂಟಲ್ ಆಗಿ ಡೈಲಾಗ್ ಹೊಡಿತಾ ಇದ್ದೀರಾ? ನೋಡಿ, ನೀವು ನನ್ನ ಗಂಡನ ಹೆಸರು ಅಂದ್ರೆ ಅಣ್ಣನ್ ತರ. ಹಾ, ಒಂದ್ ಸ್ವಲ್ಪ ಕೈ ಬಿಡ್ತೀರಾ? ಈ ನೋವೆಲ್ಲ ನನ್ನ ಹತ್ರ ಬೇಡ. ನಮ್ಮ ಮನೇಲೂ ಅತ್ತೆ ಸೊಸೆ ಇದೆ ಜಗಳ. ಇಲ್ಲಿ ದಾರೋಡಿ ಮಾಡಕ್ ಬಂದ್ರೆ ಇಲ್ಲೂ ಅದೇ ಪ್ರಾಬ್ಲಮ್. ಬೇರೆ ನಂಗೆ ಯಾಕೆ ಶಿಕ್ಷೆ? ಮಗ, ಬೇಜಾರ್ ಮಾಡ್ಕೋಬೇಡ ಮಗ. ಇಲ್ಲ ಮಗ, ಬೇಗ ಬರ್ಬೇಕಾಗಿ ಮಗ. ಸರಿ ಸರಿ ಸರಿ. ಇಲ್ಲಿ ನೋಡೆ, ನಾನ್ ದಪ್ಪದುಂಗ್ರ. ನೀನೇನೆ ನಿನ್ ದಪ್ಪದುಂಗ್ರ ಕೊಡೋದು? ನಾನು ನನ್ ಡೈಮಂಡ್ ಉಂಗ್ರನೇ ಕೊಡ್ತೀನಿ. ತಗೋ. ನಿಂದೇನೆ ಡೈಮಂಡ್ ಉಂಗ್ರ? ನನ್ ಕಾಸಿನ ಸರನೇ ಕೊಡ್ತಿದ್ದೀನಿ. ನೀನೇನೆ ಕಾಸಿನ ಸರ ಕೊಡೋದು? ನಾನು ನನ್ ಬಳೆನೆ ಕೊಟ್ಬಿಟ್ಟು. ನಿಂದೇನೆ ಡಬ್ಬ ಬಳೆ? ನನ್ನೋಡು ಚಿನ್ನದ ಬಳೆನೆ ಕೊಡ್ತಿದ್ದೀನಿ. ನೀನೇನೆ ಚಿನ್ನದ ಬಳೆ ಕೊಡೋದು? ತಾಳು ಮಾಡ್ತೀನಿ. ಇದ್ರಲ್ಲಿ ನಂದು, ನನ್ ಗಂಡದ್ದು, ನನ್ನ ಅತ್ತೆದು ಅಷ್ಟೇ ಯಾಕೆ, ಸತ್ತಿರೋ ನಮ್ಮ ಮಾವಂದು ATM ಕಾರ್ಡ್ ಇದೆ. ತೂಗು. ನೀನೇನೆ ಬರೀ ATM ಕಾರ್ಡ್ ಕೊಡೋದು? ನಾನು ATM ಕಾರ್ಡ್ ಜೊತೆ ಪಿನ್ ಕೋಡ್ ಸಹಿತ ಕೊಡ್ತೀನಿ. ತಗೋ. ಅಯ್ಯೋ 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 ಅಯ್ಯೋ, ನನ್ ಪಿನ್ ಕೋಡ್ ಇರೋ ಬ್ಯಾಗ್ನೇ ಕೊಟ್ಬಿಟ್ಯಲ್ಲೇ. ತಾಳು ಮಾಡ್ತೀನಿ ನಿಂಗೆ. ಇದ್ರಲ್ಲಿ ನನ್ ಬಟ್ಟೆಗಳೆಲ್ಲ ಇವೆ. ತಗೋ. ನಿಂದೇನೆ ಹರಿದೋಗಿರೋ ಬಟ್ಟೆ ಕೊಡೋದು? ನಾನ್ ರೇಷ್ಮೆ ಸೀರೆನ ಕೊಡ್ತಿದ್ದೀನಿ. ತಗೋ. ಹಾ, ನೀನೇನೆ ರೇಷ್ಮೆ ಸೀರೆ ಕೊಡೋದು? ತಾಳು ಮಾಡ್ತೀನಿ. ಇದ್ರಲ್ಲಿ ವಜ್ರ ವೈಡೂರ್ಯ ಎಲ್ಲ ಇದೆ. ತಗೋ. ನಾನು ರೆಸ್ಟೋರೆಂಟ್ ಶ್ರುತಿ ಮೇಡಮ್ ಜೊತೆಗೆ ಬಂದಿರೋ ಗೆಸ್ಟ್ ಎಲ್ಲ ಬರ್ಕೊಡ್ತೀನಿ. ಏನೇ ಮಾಡ್ತೀಯಾ? ಹಾ, ನೀನೇನೆ ಅವ್ರನ್ನ ಬರ್ಕೊಡೋದು? ಇಳಿಯ ಕೆಳಗೆ. ನಾನು ನನ್ನ ಗಂಡನ್ನೇ ಬರ್ಕೊಡ್ತೀನಿ. ತಗೋ ಮಗನೇ. ಸಾರಿ ಡಾಕ್ಟರ್ ಬ್ರದರ್, ಸಾರಿ. ಡೂಪ್ಲಿಕೇಟ್ ಬರೋ ಕೊಟ್ಟು ನನಗೆ ಮೋಸ ಮಾಡ್ತಾ ಇದ್ದೀರಾ? ಡೂಪ್ಲಿಕೇಟ್ ಏನ್ರೆ? ನನಗಿಂತ ಜಾಸ್ತಿ ನೀವೇ ಶಾಕ್ ಆಗ್ತಾ ಇದ್ದೀರಾ? ಅಯ್ಯೋ, ಇಷ್ಟು ದಿನ ಇದನ್ನ ರಿಯಲ್ ಅನ್ಕೊಂಡು ನನ್ನ ಫ್ರೆಂಡ್ಸ್ ಮುಂದೆ ಎಲ್ಲ ಮೆರಿತಾ ಇದ್ದೆ. ಇದೇನಾದ್ರೂ ಡೂಪ್ಲಿಕೇಟ್ ಅಂತ ಗೊತ್ತಾದ್ರೆ ನನ್ ಕತೆ ಅಷ್ಟೇ. ಹೌದೌದು, ನಾನು ಕೂಡ ಮೈ ತುಂಬಾ ಒಡವೆ ಹಾಕೊಂಡ್ ಬರ್ತೀನಿ ಅಂತ ಲೇಡೀಸ್ ಕ್ಲಬ್ ಪ್ರೆಸಿಡೆಂಟ್ ಮಾಡಿದ್ರು. ಇವಾಗ ಏನಾದ್ರು ಇದೆಲ್ಲ ಡೂಪ್ಲಿಕೇಟ್ ಅನ್ನೋದು ಗೊತ್ತಾದ್ರೆ ನನ್ನೇನ್ ಮಾಡಲ್ಲ. ಅಯ್ಯೋ, ಹೋಗಿ ಬಂದು ಮೂಗು ಕೊಡಿದ್ರು ಅಂತ ನನ್ನ ಯಾಕ್ರಮ ನೋಡ್ತಿದ್ದೀರಾ? ಇಂಥ ಗಂಡನ್ಗೆ ಹೆಂಡತಿ ಆಗಿದ್ದೀನಲ್ಲ. ಅಣ್ಣ, ನೀವು ನನಗ್ ಶೂಟ್ ಮಾಡಿ. ಇಲ್ಲ ಇಲ್ಲ, ಇಂಥ ಮಗನಿಗೆ ನಾನ್ ತಾಯಿ ಆಗಿದ್ದೀನಲ್ಲ. ಮಗ, ನಾನು ಶೂಟ್ ಮಾಡಿ ಮಗ. ಇಲ್ಲ, ಇವರಿಬ್ರು ಮಧ್ಯೆ ನಾನ್ ಸಿಕ್ಕಾಕೊಂಡಿದ್ದೀನಲ್ಲ. ಡಾಕ್ಟರ್ ಬ್ರದರ್, ನನ್ನ ಶೂಟ್ ಮಾಡಿ. ಬಿಟ್ರೆ ನೀವೀಗ ಶೂಟ್ ಮಾಡಕ್ ಮುಂಚೆ ಫಸ್ಟ್ ನಾನ್ ಶೂಟ್ ಮಾಡ್ಕೊ. ಅಯ್ಯೋ, ಸಾಯ್ಲಿಲ್ವಾ? ಅಯ್ಯಯ್ಯೋ, ಇನ್ನೂ ಸಾಯ್ಲಿಲ್ವಾ? ದರೋಡೆ ಮಾಡ ಗನ್ ಕೇಳಿದ್ರೆ ದೀಪಾವಳಿ ಗನ್ ಕೊಡ್ತಿದ್ಯಲ್ವಾ ರವಿ? ಲೇ ಪ್ರಾಪರ್ಟಿ ರವಿ, ಸಿಗು ನಿಂಗೆ ಹೊರಗಡೆ ಇದೆ. ದೀಪಾವಳಿ ಗನ್ನ. ಅಯ್ಯ, ನಿನ್ಗೂ ನಿನ್ ಗನ್ಗೂ ಎದುರುಕೊಂಡು ನನ್ ಪ್ಯಾಂಟ್ ಬೇರೆ ಮುದ್ದಾಗದಲ್ರ. ಮಜಾ ಭಾರತ. ಸರ್,
ಡಾಕುದು ಬುಲೆಟ್ ನೋಡಕ್ ಇಷ್ಟಪಡ್ತೀರಾ ನೀವು? ಸೆಲ್ಲು. ಪ್ರಾಣ್ಯ, ನಿನ್ಗೆ ಏನ್ ಕಾಸ್ಟ್ಯೂಮ್ ಹಾಕಿದ್ರು, ಏನ್ ಗೆಟಪ್ ಹಾಕಿದ್ರು ತುಂಬಾ ಚೆನ್ನಾಗಿ ಕಾಣ್ತೀಯ. ಡಾಕು ತರನೇ ಕಾಣ್ತೀಯ ಇವತ್ತು. ತುಂಬಾ ಚೆನ್ನಾಗಿತ್ತು. ವಿಷಯ ಹಳೇದಾದ್ರೂ ಕೂಡ ಪ್ರೆಸೆಂಟೇಶನ್ ಹೊಸದಾಗಿತ್ತು. ಈ ಮಕ್ಕಳು ತುಂಬಾ ಲವಲವಿಕೆಯಿಂದ ವೇದಿಕೆಯನ್ನ ಎಂಟರ್ಟೈನ್ ಮಾಡಿದ್ರು. ಗುಡ್ ಲಕ್ ಮಕ್ಕಳ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಹೇಗೆ ಅನಿಸ್ತು ಮೇಡಮ್? ಟ್ರೈನ್ ಜರ್ನಿ ಸೂಪರ್ ಆಗಿತ್ತು. ಈ ಟ್ರೈನ್ ಅಲ್ಲಿ ನಾವು ಇರಬಾರ್ದಾ ಅಂತ ಅನಿಸ್ತಾ ಇತ್ತು ನನಗೆ, ಅಷ್ಟು ಚೆನ್ನಾಗಿತ್ತು ಜರ್ನಿ. ನೀವಿಬ್ರು ಸೂಪರ್ ಆಗಿ ಆಕ್ಟ್ ಮಾಡಿದ್ರಿ ಕಣಪ್ಪ, ಅತ್ತೆ ಸೊಸೆ. ಅದ್ಭುತವಾಗಿ ಡ್ಯಾನ್ಸ್ ಮಾಡ್ದೆ ಕಣ ನೀನಂತೂ. ನಿನ್ ಎನರ್ಜಿ, ನಿನ್ನ ಆ ಸ್ಟೈಲು, ಏನ್ ಯಾವ ಫಾರ್ಮಲ್ ಮಾಡ್ತಾ ಇದೆಯೋ ಬಿಡ್ತೀಯೋ ಗೊತ್ತಿಲ್ಲ. ಆ ಸಿಂಕು ಆ ಸಖತ್ತಾಗಿತ್ತು ಕಣ, ಸೂಪರ್ ಆಗಿತ್ತು. ನಿಮ್ ಟ್ರೈನ್ ಜರ್ನಿ ಅದ್ಭುತವಾಗಿತ್ತು. ಡಾಕು ನೋಡಿ ತುಂಬಾನೇ ಖುಷಿ ಆಯ್ತು. ನಮ್ಮ ಡಾಕು ಮೇಡಮ್ ಅವ್ರಿಗೆ ಇವತ್ತಿಂದ ನಾನು ಒಂದ್ ಟೈಟ್ಲ್ ಕೊಡ್ಬೇಕು ಅಂತ ಆಸೆ. ಎಸ್ ಪ್ಲೀಸ್. ಮಜಾ ಭಾರತದ ಕ್ವೀನ್ ಅವಳು. ತುಂಬಾ ಚೆನ್ನಾಗಿತ್ತು ಮಕ್ಳ. ಗಾಡ್ ಬ್ಲೆಸ್. ಪೂಜಾ ಗಾಂಧಿ ಅವರೇ, ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಚಿಲ್ಲರ್ ಐ ಪಾರ್ಟಿ? ಥಿಂಕ್ ಐ ಲವ್ಡ್ ಇಟ್. ನೀವೆಲ್ಲರೂ ತುಂಬಾ ಕ್ಯೂಟ್ ಆಗಿದ್ದೀರಾ ಅಂಡ್ ಎವ್ರಿಬಡಿ ಪರ್ಫಾರ್ಮ್ಡ್ ಸೋ ವೆಲ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮತ್ತೊಂದ್ಸರಿ ಜೋರಾಗಿ ಚಪ್ಪಾಳೆ. ಪೂಜಾ ಗಾಂಧಿ ಅವರೇ, ನೀವು ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿ ಕನ್ನಡ ಮಾತಾಡ್ತೀರಾ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು. ಸೊ ಇಲ್ಲಿ ನಮ್ಮ ಮಜಾ ಭಾರತ ವೇದಿಕೆಯಲ್ಲಿ ನಿಮ್ಗೊಂದು ಚಿಕ್ಕ ಟಾಸ್ಕ್. It's gonna be very easy and it'll be like, tongue ಉಳುಳುಕೆ. ಓಕೆ ಓಕೆ, ಎಸ್, ರೆಡಿ? ಹೆಂಡ ಹೆಂಡತಿ ಕನ್ನಡ ಪದಗಳು. ಎಂಡ ಹೆಂಡತಿ ಕನ್ನಡ ಪದಗಳು. ಎಂಡ ಹೆಂಡತಿ ಕನ್ನಡ ಪದಗಳು. ಕನ್ನಡ ಪದಗಳು. ಕನ್ನಡ ಪದಗಳು. ಕನ್ನಡ ಪದಗಳು. ನೀನ್ ಇಂಗ್ಲಿಷ್ ಆಕ್ಸೆಂಟ್ ಅಲ್ಲಿ ಮಾತಾಡ್ತಾ ಇದ್ಯಾ? ಕರೆಕ್ಟ್ ಆಗಿ ಕನ್ನಡ ಆಕ್ಸೆಂಟ್ ಮಾತಾಡಿಯಲ್ಲ, ನಂಗೆ ಅರ್ಥ ಅಚ್ಚ ಆಗುತ್ತೆ. ಕನ್ನಡ, ಸ್ವಚ್ಛ ಕನ್ನಡ. ಹಿ ಈಸ್ ಟ್ರೈಂಗ್ ಟು ನನ್ಗೆ ಗೂಬೆ ಮಾಡೋಕೆ ಪ್ರಯತ್ನ ಪಡ್ತೀಯಾ? ಹೊಡೆದಾಗ್ಬಿಡ್ತೀನಿ ಅಲ್ಲಿ ಬಂದು. ಕ್ಲಾಸ್ ತಗೊಳ್ಳಿ, ಹೇಳ್ತೀನಿ ನಾನು. ಕನ್ನಡ ಪದಗಳು. ಕನ್ನಡ ಪದಗಳು ಅಂದ್ರೆ ರತ್ನಂಗ್ ಪ್ರಾಣ. ಅಂದ್ರೆ ಒತ್ನಲ್ ಪ್ರಾಣ. ರತ್ನ ಅಂದ್ರೆ ರತ್ನಂಗ್ ಪ್ರಾಣ. ಅಂದ್ರೆ ರತ್ನಂಗ್ ಪ್ರಾಣ. ರತ್ನಲ್ ಪ್ರಾಣ. ಹೊಡಿರಿ ಚಪ್ಪಾಳೆ ಹೊಡಿರಿ. ಶಿ ಇಸ್ ಮೇಕಿಂಗ್ ಅನ್ ಎಫರ್ಟ್. ಮುಂಡೆ ನೆತ್ತಿ. ಮುಂಡೆ ಜತ್ತಿ. ಬುಂಡೆ ನೆತ್ತಿ. ಬುಂಡೆ ನೆತ್ತಿ ಅಂದ್ರೆ ಗಂಜಾ ಟಕ್ಲು. ಎಸ್. ಓಕೆ. ಬುಂಡೆ ಅಂದ್ರೆ ಬಾಟ್ಲು, ನೆತ್ತಿ ಅಂದ್ರೆ ಎತ್ತಿ ಅಂತ. Okay, ಬುಂಡೆ ನೆತ್ತಿ. ಬುಂಡೆ ನೆತ್ತಿ. ಕುಡಿದ್ಬಿಟ್ಟ ಅಂದ್ರೆ ಏನಂದ್ರೆ? ಕುಡ್ದ್ಬಿಟ್ಟ ಅಂದ್ರೆ. ಕುಡಿದ್ಬಿಟ್ಟ ಅಂದ್ರೆ. ಕುಡಿದ್ಬಿಟ್ಟ ಅಂದ್ರೆ. ನೀನ್ ಬೇರೆ ಆಕ್ಸೆಂಟ್ ಅಲ್ಲಿ ಹೇಳ್ತೀಯ. ಹೇಗೆ ಇದು? ಕುಡಿದ್ಬಿಟ್ಟ ಅಂದ್ರೆ ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ ಅಲ್ಲ? Correct. ಕುಡಿದ್ಬಿಟ್ಟ ಅಂದ್ರೆ ತಕ್ಕೋ ಪದಗಳು ಬಾಣ. ಏನ್ ಬಾಣ? ಪದಗಳು. ತಕ್ಕೋ ಪದಗಳು ಬಾಣ. ತಕ್ಕೋ ಪದಗಳ್ ಬಾಣ. ಎಸ್, ಎಕ್ಸಾಕ್ಟ್ಲಿ. ಈಗ ಇದಷ್ಟು ಒಟ್ಟಿಗೆ ಹೇಳ್ಬೋಣ, ಓಕೆನಾ? ಬುಂಡೆ ನೆತ್ತಿ ಕುಡಿದ್ಬಿಟ್ಟ ಅಂದ್ರೆ ತಕ್ಕೋ ಪದಗಳು ಬಾಣ. ಬುಂಡೆ ಎತ್ತಿ ಕುಡಿದ್ಬಿಟ್ಟ ಅಂದ್ರೆ ತಕ್ಕಲ್ ಅಕ್ಕಂಗ್ ಹೊಡಿ ಬಾಣ. ತಕ್ಕಲ್ ಹೊಡಿ ಬಾಣ. ಕರೆಕ್ಟ್. ಈ ರೀತಿ ಕನ್ನಡಿಗರಿಗೆ ಹೊಸತನದಲ್ಲಿ ಕೊಟ್ಟಂತ GP ರಾಜರತ್ನಂ ಅವ್ರಿಗೊಂದ್ಸಲಿ ಜೊತೆಗೆ ಚಪ್ಪಾಳೆ. ಪೂಜಾ ಅವರೇ, ನೀವು ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ಜಗಳ ಮಾಡ್ತಿದ್ರಿ ಅಂತ ನಮ್ಗೆ ಗೊತ್ತಾಗಿದೆ. ಸೊ ನೀವು ಜಗಳ ಹೇಗೆ ಆಡ್ತೀರಾ ಅಂತ ನೋಡ್ಬೇಕು. ಕ್ಯಾನ್ ವಿ ಹ್ಯಾವ್ ಪೂಜಾ ಗಾಂಧಿ ಆನ್ ಸ್ಟೇಜ್ ಒನ್ಸ್ ಅಗೈನ್? Please, ma'am. ಪ್ರಾಪರ್ಟೀಸ್. ಅಯ್ಯೋ ಫಸ್ಟ್ ನಾನ್ ತಗೊಳ್ತೀನಿ. ಲೇಡೀಸ್ ಫಸ್ಟ್. ಗೊತ್ತಿಲ್ವಾ ನಿನ್ಗೆ ಗೂಬೆ? ಅಯ್ಯೋ, ಜಗಳ ಗಂಟಿ. ನೀನ್ ಜಗಳ ಗಂಟಿ ಬುದ್ಧಿ ಇಲ್ವಾ ನಿನ್ಗೆ? ಲೇಡೀಸ್ ಬಂದು ನಿನ್ಗೆ ಮರ್ಯಾದೆ ಕೊಡೋಕೆ ಬರಲ್ವಾ? ನೋಡಿ, ನೀವ್ ಎಲ್ಲದ್ರಲ್ಲಿ ನಂದಲ್ಲಿ ಬಿಂದಿಗೆ ಅಂತ ಬರ್ಬೇಕು. ನಾ ಹೋಗಲ್ಲ. ನಾನ್ ನೀರ್ ಹಿಡ್ಕೋಬೇಕು ಫಸ್ಟ್. ಯಾಕೆ? ನಾನ್ ಫಸ್ಟ್ ತಗೊಳ್ತೀನಿ. ನಾನ್ ಫಸ್ಟ್ ತಗೊಂತೀನಿ. ನಾನು ಫಸ್ಟ್. ನಿಂದ ಬಿಂದಿಗೆ ತಗೊಳ್ಳಿ ಅತ್ತಾಗೆ. ಇನ್ನೊಂದ್ಸತಿ ಬಂದ್ರೆ ನಾನ್ ನೋಡಿ ನಮ್ಮ ಮನೆ ವಿಚಾರಕ್ಕೆ ಬರ್ಬೇಡಿ. ಬೇಕಾದ್ರೆ ಬಿಂದಿಗೆ ಕೊಡ್ತೀನಿ, ಎಷ್ಟು ಬೇಕಾದ್ರೆ ಓಡ್ಕೊಳ್ಳಿ. ತಲೆ ಮೇಲೆ ತಲೆ ಬೀಳಿ. ಫಸ್ಟ್ ನನ್ ಬಿಂದಿಗೆನೆ ನೀರ್ ತುಂಬೋದು. ನೋ ಬಿಡಿ, ಆ ಕಡೆ ನೀರ್ ಆಫ್ ಆಗಿದೆ, ಇಲ್ಲಿಡ್ತೀನಿ.
ಇದೆ ಯಾವ್ದು ಗುರು ಜಗಳ ಮಾಡೋದು ನೋಡ್ಬೇಕಲ್ಲ ವೇಟ್. ಅಮ್ಮ ಗಟ್ಟೆಳೆ ಬಾರ ಅಮ್ಮ ಬಾರೆ ಬಾ ಗಟ್ಟೆಳೆ ಗಟ್ಟೆಳೆ ಲಕ್ಷ್ಮಿ ಬಂದ್ಲು. ಸತ್ತೋಗೋ ನಿರಂಜನ್. ಎಷ್ಟಲ್ಲಿ ಸಾಯ್ಲಿ ಅವಾಗಿಂದ ಸಾಯಿ ಒಳ್ಳೆ ಸೌಂಡ್ ಮಾಡಿದ್ರೆ ಏನೋ ಸೌಂಡ್ ಮಾಡೋದ ಅಂತೀರಾ? ನೀವು ರಿಯಲಿಸ್ಟಿಕ್ ಆಗಿ ಆಕ್ಟ್ ಮಾಡ್ಬೇಕು. ರಿಯಲಿಸ್ಟಿಕ್ ಆಗಿ ಮಾಡ್ಬೇಕಾ? ಸತ್ತೋದೆ ಅಮ್ಮ. ನನ್ಗೆ ಹೇಳ್ದೆ ಫಸ್ಟೇ ನನ್ಗೆ ನೀರ್ ಫಸ್ಟ್ ತಗೊಳೋಕೆ ಬಿಡೋ. ನೀನ್ ಬಿಟ್ಟಿಲ್ಲ ಅಲ್ಲ, ನಾನ್ ಯಾರಾದ್ರೂ ನೀರ್ ಕೇಳ್ತೀನಿ, ಅವ್ರು ಹಿಂಗೆ ಏನಕ್ಕೆ ಬಂದ್ಬಿಡ್ತೀವಿ? ಪರಿಸ್ಥಿತಿ ಆಗೋದು. ನಾನ್ ನೀರ್ ಕೇಳಿದ್ರೆ ದಟ್ ಮೀನ್ಸ್ ಔಟ್. ಇವ್ನ ಔಟ್. ಮಣ್ಣು ಶೈರಿ ಇನ್ನು ಎಣಕ್ಕೂ ಸಾಯಕ್ ಬಿಡ್ತಾ ಇಲ್ಲ ಅವರು. ಇನ್ನೊಂದ್ಸತಿ ನನ್ ಪಾಡಕ್ಕೆ ಬರ್ಬೇಡ ನೀನು. ಇಲ್ಲ ಆಯ್ತಾ? ಈಗ ಹೊರಟ್ಬಿಡ್ತೀನಿ ಬಿಟ್ಟು. ಕೈ ಕಾಲೆಲ್ಲ ಒದ್ದಾಡ್ಬೇಕು. ಇದು ಯಾವ ತರ ಹೇಳಾರಿ ಇದು? ಚುಚ್ತಾವ್ ನಿಜ. ಓಕೆ ಅಮ್ಮ ಆಯ್ತಾ? ಆಯ್ತು ಮುಗಿತು. ಈಗ ನೀನ್ ಭೂತ ಆಗಿ ಎದ್ದೇಳು. ಇನ್ ಪೋಸ್ಟ್ ಮಾರ್ಟಮ್ ಒಂದೇ ಬಾಕಿ. ಬಿಟ್ಟು ಅದು ಮಾಡಿಸ್ಬಿಡ್ತೀರಿ ನೀವು. ಹೆಂಗಾಯ್ತು ಸಾವು ನೋಡೋಣ ಅನ್ಬಿಟ್ಟು ಇದರಿಂದ ಏನ್ ಗೊತ್ತಾಗತ್ತೆ ಅಂದ್ರೆ, ನೀರಿನ ವಿಚಾರಕ್ಕೆ ಬಂದ್ರೆ ಕೊಲೆನೇ. ನಿಮ್ಮ ಈ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ಗೆ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಮಜಾ ಭಾರತ ತಂಡದಿಂದ ನಿಮ್ಗೆ ಕೊಡ್ತಾ ಇದೀವಿ, ತಗೊಳ್ಳಿ. ಥ್ಯಾಂಕ್ ಯು. ಇದನ್ನ ನಾನು ನನ್ನ ಮನೇಲಿ ಅವಾರ್ಡ್ಸ್ ಇದೆ ಅಲ್ಲ, ಅಲ್ಲಿ ಇಡ್ತೀನಿ. ಖಂಡಿತವಾಗ್ಲಿ ಬಿಂದಿಗೆ ಅವಾರ್ಡ್ ಅಂತ ಇಡಿ. ಖಂಡಿತವಾಗ್ಲಿ ಅದೇ ಬಿಂದಿಗೆ ಅವಾರ್ಡ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಿರಂಜನ್, ಹೇಳಮ್ಮ. ಹೆಂಗೂ ಸೂಪರ್ ಆಗಿ ಮಳೆಗಾಲ ಶುರು ಆಗ್ತಾ ಇದೆ. ಮಳೆನಲ್ಲಿ ಒಂದು ಲಾಂಗ್ ಜರ್ನಿ ಹೋಗ್ಬೇಕು ಅನ್ಸ್ತಾ ಇದೆ ಕಣೋ. ಹೋಗ್ಬಿಟ್ ಬಾ. ಅಲ್ಲ ಲಾಂಗ್ ಜರ್ನಿನ ಹೋಗಿ ಐಡಿಯಾ ಕೊಡ್ತೀಯ ಅಂತ ಅನ್ಕೊಂಡಪ್ಪ. ಕೊಡ್ತೀನಿ. ಅದಕ್ಕೆ ಒಂದು ಸೂಪರ್ ಐಡಿಯಾ ಕೊಡ್ತೀನಿ ನೋಡು. ಈ ಲಾಂಗ್ ಜರ್ನಿ ಹೋಗಕ್ಕೆ ಅಂತಾನೆ ನಮ್ಮ ಹನುಮಾನ್ ಎಕ್ಸ್ಪ್ರೆಸ್ ಸಿದ್ಧವಾಗಿದೆ. ಹನುಮಾನ್ ಎಕ್ಸ್ಪ್ರೆಸ್ ಯಾವ್ದು ಇದು? ಕೇಳಲೇ ಇಲ್ಲ ನಾನು. ನೋಡು, ಇದ್ರ ಬಗ್ಗೆ ಯಾಕೆ ಕೇಳ್ತೀಯ? ಈ ಹನುಮಾನ್ ಎಕ್ಸ್ಪ್ರೆಸ್ ಬಗ್ಗೆ ಹೇಳಿದ್ರೆ ಮಜಾ ಇರಲ್ಲ. ನೀನೇ ನೋಡ್ಬಿಡು. ನಮ್ಮ ಸ್ಟೇಜ್ ಮೇಲೆ ಬಸ್ ಓಡ್ಸಕ್ಕೆ ಬರ್ತಿದ್ದಾರೆ ಅಲ್ಲಿಕಟ್ಟೆ ಅಣ್ತಮ್ಮ. ಪ್ರಯಾಣಿಕರ ಗಮನಕ್ಕೆ, ಮಂಗಳೂರಿನಿಂದ ಬೆಂಗಳೂರಿಗೆ ಹೊರಡುವ ಖಾಸಗಿ ಬಸ್ ಕ್ರಮಾಂಕ 3275 ಪ್ಲಾಟ್ಫಾರ್ಮ್ ನಂಬರ್ 4ರಲ್ಲಿ ಬಂದು ನಿಂತಿದೆ. 9:30ಕ್ಕೆ ಹೊರಡುವ ಈ ಬಸ್ ಅರಸೀಕೆರೆ ಹಾಸನ ಮಾರ್ಗವಾಗಿ ಹೋಗಲಿದೆ. ಧನ್ಯವಾದಗಳು. ಮೇಡಮ್ ನಮಸ್ಕಾರ ಸರ್. ಇದು ನಂದೇ ಬಸ್ಸು. ನನ್ನ ಹೆಸರು ಆಲ್ ಇನ್ ಒನ್ ಹಾಲಪ್ಪ ಅಂತ. ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಂಡೆ ಸರ್. ತಗೊಂಡು 1 ವರ್ಷ ಆದ್ರೂ ಒಂದು ಟ್ರಿಪ್ ಮಾಡಿಲ್ಲ ಸರ್. ಅದಕ್ಕೆ ಮೊನ್ನೆ ಒಂದು ಬಸ್ ಏಜೆನ್ಸಿಗೆ ಹೋಗಿ ಒಂದು ಟ್ರಿಪ್ ಮಾಡಿಸ್ಬಿಟ್ಟು ಬಂದೆ. ಇಲ್ಲಿ ಬಂದು ನೋಡ್ತೀನಿ, ನಾನ್ ಬಸ್ ನಿಲ್ಸೋ ಜಾಗಕ್ಕೆ ಇನ್ಯಾವನೋ ತಂದು ಬಸ್ ನಿಲ್ಸಿದ್ದಾನೆ. ಅದಕ್ಕೆ ತಿರುಪತಿಗೆ ಲಡ್ಡು ಕೊಟ್ರೆ ಓಕೆ, ನಾಮ ಇಟ್ರೆ ಬಿಡ್ತೀವಾ? ನಂಬರ್ ಪ್ಲೇಟ್ ಚೇಂಜ್ ಮಾಡ್ಬಿಟ್ಟೆ. ಹೆಂಗೆ? ಹೊಸತ್ತು ಆಗ ನೀನು ಒಳ್ಳೆ ಕುಲ್ಫಿ ಕ್ಯಾಂಡಿ ಇದ್ದಂಗಿದ್ದಾಳಲ್ಲ ಸರ್. ನಾನು ಹೆಂಗಿದ್ದೀನಿ ಸರ್? ಅದಕ್ಕೆ ಹಾಕಿರೋ ಕಡ್ಡಿ ಇದ್ದಂಗಿದ್ದೀರಿ. ಅದು ಬಹುತ್ ಅಚ್ಚ. 3ನೇ ಮದುವೆ ಅಲ್ವಾ, ಅದಕ್ಕೆ. ನಿನಗೆ ಯಾವ ಕಾಲೇಜ್ ಚಪ್ಪಲಿ ಹೊಡಿಬೇಕಲ್ಲ? ನಿನ್ ಕಾಲಲ್ಲಿರೋ ಚಪ್ಲಿ ನೋಡಿರಿ ಕುಂಗ್ರು, ನನ್ಗಿನ್ನೂ ಒಂದು ಆಗಿಲ್ಲ ಅಂತ ಪಡ್ಕೋತಾ ಇದ್ದೀನಿ. ಈ ನನ್ನ ಮಗ ಈ ಪೇಸ್ ಕಟ್ಗೆ 3 ಆಗೋನಲ್ಲ ಸರ್. ಅದು ಹಂಗಲ್ಲ. ಅಚ್ಚ ಬಹುತ್ ಅಚ್ಚ. 3ನೇ ಮದುವೆ ಅವ್ರಿಗಲ್ಲ, ನನಗೆ. ಅಯ್ಯೋ ನಿನ್ನ ಪೊತ್ತುದ ಈಗ ಬಾಯಿಗೆ ಸರಿಯಾಗಿ ಅದ ಮೇಲೆ ಕಟ್ ಮಾಡ್ಬಿಡ್ತಾರಂತ ಸುಮ್ಮನವ್ನೆ.
ಇಷ್ಟು ವರ್ಷ ಗಂಟ ಏನ್ ಮಾಡ್ತಿದ್ದೆ ನೀನು ಹೋಗ್ಲಿ ಬಿಡು ಎನಿವೆ ಹ್ಯಾಪಿ ಜರ್ನಿ ಅಚ್ಚ ಬಹುತ್ ಅಚ್ಚ ಲೇ ನಾನು ಅವಾಗಿನ್ ನೋಡ್ತಾ ಇದ್ದೀನಿ ಲಂಗ ಎತ್ಕಂದಿ ಅಚ್ಚ ಅಚ್ಚ ಅಂತ ಆಯ್ತಿದೆ ತಗತೀನಿ ಈಗ ಮುಚ್ಚ ಅಚ್ಚ ಬಹುತ್ ಅಚ್ಚ ಲೇ ಕುಂಗ್ರು ಅತ್ತ ಹೋಗಿ ಏನ್ ಮಾಡ್ತಿದ್ದೆ ನಾನು ಇಲ್ಲವನಿ ಹೆಗ್ಲ ಮೇಲೆ ಕೈ ಹಾಕಿ ಮಕ್ ಕೊಡ್ದು ಬಿಡ್ತೀನಿ ಏ ನಾನು ಅವಾಗಿಂದ ನೋಡ್ತಾ ಇದ್ದೀನಿ ಸಿಗ್ನೇಚರ್ ಹಾಕೋದ್ರೆ ಸೀಲ್ನೇ ಹೊಡಿತಾ ಇದೆಯಲ್ಲೇ ಅಚ್ಚ ಅಯ್ಯೋ ನಿನ್ನ ಅಚ್ಚ ಅಚ್ಚ ಅಂತ ಬಡಿತೀನಿ ಈಗ ಅಚ್ಚ ಅಯ್ಯೋ ನಿನ್ನ ನಡಿ ಓ ಟಿಕೆಟ್ ಕೊಡ ಮುಕ್ಕ ತಗೊಳ್ಳಿ ಸರ್ ತಗೋ ಕಾಸು ಚೇಂಜ್ ಕೊಳ್ಳೋ ಚೇಂಜು ಇಳಿಬೇಕಾರೆ ಕೊಡ್ತೀರಿ ನಾಮ ಪಡಿ ಜೋಪಾನ ಲೇ ಇದಕ್ಕೆ ಇತ್ತ ಕುಂತಿದಿ ಇತ್ತಕ್ ಬಾ ನೋ 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 ನಾ ಅಲ್ಲಿ ಸೀಯಿಂಗು ನೀವ್ ಇಲ್ಲೇ ಸಿಟ್ಟಿಂಗು ಪ್ಲೀಸ್ ಕಮ್ಮಿಂಗು ನಿಲ್ಸಿ 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 ನಿಂತೆ ಇದೆ ಬನ್ರಿ ಅಮ್ಮ ನಿಧಾನಕ್ಕೆ ಬಮ್ಮ ಸೊಂಟಕ್ಕಿಂತ ಉಳುಕ್ಬಿಟ್ಟಾತು ಇನ್ನು ಅರ್ಧ ಗಂಟೆ ಆದ್ರೂ ಈ ಸ್ಟೇಜಿಂದ ಬಸ್ಸು ಮೂವ್ ಆಗಲ್ಲ ಬಾ ಸರ್ ಪ್ಲೀಸ್ ನನ್ನನ್ನ ಮುಟ್ಟಬೇಡಿ. ನನ್ನ ಮುಟ್ಟಿದ್ರೆ ನಾ ಮುಂದೆ ಹೇಳೋ ಡೈಲಾಗ್ ಎಲ್ಲ ಸ್ಪೀಡ್ ಆಗುತ್ತೆ. ಓಕೆ ಅದೇನಾಯ್ತು ಗೊತ್ತಾ ಸರ್? ನೀವ್ ಹಿಂಗೆ ಆಡ್ತಿದ್ರೆ ಗುಂಡಿ ಬಿತ್ತಿದ್ರೆ ನಂಗೆ ಏನೇನೋ ಆಗುತ್ತೆ. ಅದಲ್ಲ ಸರ್, ನಾನು ಒಬ್ನನ್ನ ಲವ್ ಮಾಡಿ ಬೆಂಗಳೂರಿಂದ ಓಡಿಸ್ಕೊಂಡ್ ಬಂದೆ. ಮಂಗಳೂರು ಹತ್ತತ್ರ ಬರುವಾಗ ವಾಂತಿ ಆಗೋಯ್ತು. ವಾಂತಿ ಮಾಡ್ದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಿಟ್ಟು ಹೋಗ್ಬಿಟ್ಟ ಸರ್. ಬರೀ ಒಂದೇ ಒಂದು ವಾಂತಿಗೆ ಬಿಟ್ಟೋದ್ನ ಅವ್ನ್ ಯಾವ ಸಿಮ್ಮೆ ಲವರಮ್ಮ? ಅವನೊಬ್ನೇ ಅನ್ಕೊಂಡ್ರ? ಅಲ್ಲ, ನಮ್ ಮೆಂಟರ್ಸು ನವಿ, ಪುನಿ, ಯಶು ಅವರೇನೋ ಬಿಟ್ಟಾಕಿ ಈ ಸ್ಕಿಟ್ ಮಾಡ್ಸಿದ್ರಲ್ಲ ಹೊಸ ಮೆಂಟರ್ ದಿನು, ಅವರು ಕೂಡ ಸರ್. ಅಲ್ಲ, ಅವ್ರ ಮೂರ್ಜಕ್ಕೇನೋ ಮದುವೆ ಆಗಿಲ್ಲ, ನಿನ್ನಿಂದ ಬರ್ತಾರೆ ಓಕೆ. ಆ ವಯ್ಯ ಹೊಸ ಮೆಂಟರ್ಗೆ ಮದುವೆ ಆಗಿ ಮೂರ್ ಕಾಣ್ತಾನೆ, ಅವ್ನಿಗೆ ಯಾಕೆ ಬೇಕಾಗಿತ್ತೀವಲ್ಲ ಅಲ್ವಾ? ಹೋಗ್ಲಿ ಬಿಡಿ, ನೀವ್ ಯಾವ ವಾಂತಿ ಬಗ್ಗೆ ಮಾತಾಡ್ತಿದ್ದೀರಿ? ಅದೇ ಸರ್, ಮದ್ವೆ ಆದ್ಮೇಲೆ ಆಗತ್ತಲ್ಲ. ದಿನೇಶ್ ಸರ್, ನೀವು ಬಿಟ್ಟೋಗೋದ್ರಲ್ಲಿ ಏನ್ ತಪ್ಪಿಲ್ಲ. ಬಿರಿಯಾನಿಲಿ ಲೆಗ್ ಪೀಸೇ ಎತ್ಕೊಂಡು ತಿಂದಾದ್ಮೇಲೆ ಕೋಸ್ಕಾಯಿ ಎತ್ಕೊಂಡೇ ಮಾಡ್ತಾರ? ಅದಲ್ಲ ಸರ್, ನಾ ಹೇಳಿದ್ದು ಪಿತ್ತದ ವಾಂತಿ. ಅಯ್ಯೋ ನಿನ್ನ ಬೊತ್ತದ ಏನಾದ್ರು ಕೊಟ್ರಲ್ಲಿ ದಡಿ ತಗೊಂಡು ತಲೆ ಮೇಲೆ ಮುಟ್ಕಿಸ್ಬಿಡ್ತೀನಿ. ಹೋಗುತ್ತಲ್ಲ ಸರ್, ಪ್ಲೀಸ್ ಟಿಕೆಟ್ ಕೊಡಿ. ಟಿಕೆಟ್? ಅಯ್ಯೋ, ಏನ್ ನೋಟ್ ಇಷ್ಟೊಂದು ಬಿಸಿ ಆಗಿದೆ? ಅದು ನಾನು ಯಾವಾಗ್ಲೂ ಹೀಟಲ್ಲೇ ಇರ್ತೀನಲ್ಲ ಸರ್. ಚೇಂಜ್ ಕೊಡಲ್ವಾ? ತಾಡಿ, ಫಸ್ಟ್ ಟಿಕೆಟ್ ಕೊಡ್ತೀನಿ. ಅಯ್ಯೋ, ರೋಲು ಇಳಿಬೇಕಾದ್ರೆ ಕೊಡ್ತೀನಿ ಟಿಕೆಟ್. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ, ನಂಗೆ ವಿಂಡೋ ಸೀಟ್ ಜಾಗ ಬಿಡ್ತೀರಾ? ವಾಂತಿ ಪ್ರಾಬ್ಲಮ್. ಅಚ್ಚಾ, ಲೇ ನಾನು ಹೇಳ್ದೆ ಅವಾಗ್ಲೇ ಬಂದು ನಾನು ಪಕ್ಕ ಕುಂತ್ಕೋ ಅಂತ. ನಿನ್ ಕಿಟಕಿ ಪಕ್ಕ ಕುಂತ್ಕೊಂಡು ಮರ ಗಿಡ ಎಲ್ಲ ನೋಡ್ತೀನಿ ಅಂದೆ, ಈಗ ಏನಾಯ್ತು ನೋಡು. ಬೆಂಗಳೂರು ಬ್ರಹ್ಮ ನಿನ್ಗೆ ಜೋಡಿಸ್ತೀನಿ. ಎಂಡ್ರು ಮುಟ್ಟಿದ ಕೈ ನಾಲ್ಕು, ಎಂಡ ಮುಟ್ಟಿದ ಕೈನ. ಹಲೋ, ಎಕ್ಸ್ಕ್ಯೂಸ್ ಮೀ, ಸರಿ ಇದ್ದೀರಾ? ನಾವು ಅಂದ್ರೆ ಮರ್ಯಾದೆ ಅಂದ್ರೆ ನಾವು. ನನ್ನ ಕುಡಿಬೇಕಾದ್ರೆ ಉಪ್ಪುಕಾಯಿ ಕೊಡೋದೆ ಮರ್ಯಾದೆಯಿಂದ ತಂದ್ಕೊಟ್ಟೆ ಸರ್. ಅದಕ್ಕೋಸ್ಕರ ನನ್ನ ಮರ್ಯಾದೆ ಹೋದ್ರೆ ಸಿಕ್ಕಿಲ್ಲ ಅಂತ ಪಂಚನೆ ಬಿಚ್ಕೊಟ್ಬಿಟ್ಟೆ ಸರ್. ಇನ್ನೊಂದು ಸ್ವಲ್ಪ ಸರ್ ಮರ್ಯಾದೆ ಜಾಸ್ತಿ ಕೊಟ್ಟಿದ್ರೆ ಇರಪ್ಪ ಒಳಗಿರೋ ಬೆಳ್ಳಿ ಹುಡ್ದಾರೆ ಬಿಚ್ಕೊಟ್ಬಿಡ್ತಿದ್ದೆ ಬಂದ್ರೆ. ಚೆನ್ನಾಗಿದ್ದೀರಾ? ನಿಮ್ಮಷ್ಟು ಚೆನ್ನಾಗಿಲ್ಲ ಬಿಡಿ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ ಸರ್. ಮರ್ಯಾದೆ ಕೊಟ್ನಲ್ಲ ಸರ್. ಎಲ್ಲಿ ಕೊಟ್ಟೆ?
ಅಯ್ಯೋ ಲೋಪ ನನ್ನ ಮಗನೇ ಲುಪ್ಪ ನನ್ನ ಮಗನೇ ಲಚ್ಚ ನನ್ನ ಮಗನೇ ಲುಚ್ಚ ನನ್ನ ಮಗನೇ ಕೋತಿ ನನ್ನ ಮಗನೇ ನಾಯಿ ನನ್ನ ಮಗನೇ ಅಂದಿರ ನನ್ನ ಮಗನೇ ಗುಬ್ಬೆ ನನ್ನ ಮಗನೇ ಇನ್ ಯಾವ ಭಾಷೆ ಬೈಬೇಕು? ಇದು ಇದು ಮರ್ಯಾದೆ ಅಂದ್ರೆ ಆ? ಇದು ಮೊದ್ಲೇ ಕೊಟ್ಟಿದ್ರೆ ನಾನು ಇಷ್ಟು ಮಾತಾಡ್ತಿದ್ದ. ಬೆಂಗಳೂರಿಗೆ ಒಂದು ಟಿಕೆಟ್ ಕೊಡು. ತಗೊಳ್ಳಿ. ಚೇಂಜು ನಿಶಾ ಇಳಿದ್ಬೇಕು ಕೊಡ್ತೀನಿ. ವಾಟರ್ ತಗೋ ಬಂದ್ಬಿಡು. ಮರುಭೂಮಿಲಿ ನೀರು ಸಿಕ್ತಂಗ ಆಯ್ತಲ್ಲಪ್ಪ, ಅಷ್ಟು ಸೀಟ್ ಸಿಕ್ಕರೆ ಸಾಕು. ಆಯ್ತು ಬಿಡಮ್ಮ. ಬೆಂಗಳೂರು 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 ಬೆಂಗಳೂರು. ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ತನ್ನ ಸುಂದರ ಮೋರೆಯ ಓಟಿ ನೋಡುವೆಯ. ಕಿನ್ನೊರಿ ಕಿನ್ನೊರಿ ಗಿರಿ ಕಿನ್ನೊರಿ ಕಿನ್ನೊರಿ ನನ್ನ ಪ್ರೇಮದ ಗಾಯನ ಊಟಿ ಕೇಳುವೆಯ. ಮಾಮ ಮಾಮ ಯಾರಲ್ಲ ಮಾಮ? ನೀನೇ ಮಾಮ. ತೆಗೆದು ಬಿಟ್ಟ ಅಂದ್ರೆ ಉಬ್ಬಾಗಿರಲ್ಲ ಒಳಗ್ ಕೊಂಟಬೇಕು. ಕೋತ್ ನನ್ ಮಗನ ಎಲ್ಲ ಇವತ್ ಬೆಂಗಳೂರಿಗೆ ಹೋಗುತ್ತಾ? ಹೋಗುತ್ತೆ ಒಳಗ ಕೂತ್ಕೋ. ಬೆಂಗಳೂರು ಬಂದ್ಮೇಲೆ ಹೇಳ್ತಿರಲ್ವಾ ಮಾಮ? ಬೆಂಗಳೂರಿಗೆ ಫಸ್ಟ್ ಟೈಮ್ ಅನ್ಕೋತೀನಿ. ಹೌದು ಮಾಮ, ಅದಕ್ಕೆ ತುಂಬಾ ಭಯ ಆಗ್ತಾ ಇದೆ. ಲೇ ಪ್ರಪಂಚದಲ್ಲಿ ಆಗೋ ಎಲ್ಲಾ ಫಸ್ಟ್ ಎಕ್ಸ್ಪೀರಿಯನ್ಸ್ಗೂ ಭಯ ಇದ್ದೇ ಇರುತ್ತೆ ಕಣೋ. ಫಸ್ಟ್ ನೈಟ್ ಒಂದು ಬಿಟ್ಟು ಟಿಕೆಟ್ ಕೊಡಿ. ತಗೋ. ಚಿಲ್ರೆ ಮಾಮ. ಚಿಲ್ರೆ ಮಾಮ ಅಂತ ಚಿಲ್ರೆ ಮಾಮ ತಗೊಂಡ್ ಮಕ್ಕೊಂಡು ಬರ್ತೀನಿ. ವಾ ಕೂತ್ಕಲ್ಲ. ಸರಿ ಬ್ರೋ. ಲುಚ್ಚ ಏನಿದು ವಿಜಿಲ್ ಸೌಂಡ್ ಬರ್ತದೆ. ಫೇಸ್ ಕಟ್ಟೆ ಕಾಣ್ತಲ್ಲ. ಐ ಯಾರಲ್ಲ ನೀನು? ಈ ಬಸ್ ಹಿಂಗೇ ಹೋದ್ರೆ ಬೆಂಗಳೂರಿಗೆ ಹೋಗುತ್ತಾ? ಹಿಂಗೆ ಹೋದ್ರೆ ಬೆಂಗಳೂರಿಗೆ ಹೋಗಲ್ಲ, ಮೇಕ್ ಹೋಯ್ತೀಯ. ಓಕೆ ಬೆಂಗಳೂರಿಗೆ ಹೋಗೋದು. ಓಕೆ, ಎಂಟ್ರಿ ಯಾವ ಕಡೆ? ಆ ಕಡೆ. ಥ್ಯಾಂಕ್ ಯು. ಲವ್ ಟಿಕೆಟ್ ನಿಮ್ಮ ಅಪ್ಪ ತಗಂದನ? ಹೋ ತಗ. ತಗ. ಯಾಕ್ಲ ಅವ್ರು ಕೊಟ್ಟೆ? ನಾ ಎಲ್ಲಿ ಹೋದ್ರು ಅರ್ಧನೇ ತಗೊಳ್ಳೋದು. ಉಣ್ಣನ್ ಮಾತ್ರ ಫುಲ್ ಉಂಟಿಯ. 1,500 ಚೇಂಜು ಮರಿಬಾರ್ದು. ಎಲ್ಲಾರ್ಗು 1,200 ಆದ್ರೆ ನಿನ್ಗೆ ಯಾಕೆ 1,500? ನಾನು ಆಫ್ ಅಲ್ವಾ, ಅದಕ್ಕೆ. ಅಯ್ಯೋ ಅಪ್ಪ ಬರ್ಲಿಲ್ಲ. ಮೈ ಡಿಯರ್ ಬೇಬಿ, ನಿನ್ನ ಏಜ್ ಎಷ್ಟು? 20. ಅಚ್ಚಾ, ಲವ್ ಇಲ್ಲು ಬಾ, ಇಲ್ಲು ಬಾ ಲವ್. ನಾನಂತವನಲ್ಲ ಸರ್. 20 ಒಡ್ರೆ 420 ಆಗ್ಬಿಡ್ಬೇಕು. ಹೋಗಲ್ಲ ಹುಚ್ಚ. ಹಲೋ ಹಲೋ, ಬರ್ತಾ ಇದೆಯೇನೋ? ಇದು ಹನಿಮೂನ್ ಎಕ್ಸ್ಪ್ರೆಸ್ ಅಂತ. ಇನ್ನು 5 ನಿಮಿಷದಲ್ಲಿ ಹೊರಡುತ್ತೆ. ಹಾ, ಇದು ಹನಿಮೂನ್ ಎಕ್ಸ್ಪ್ರೆಸ್ ಅಲ್ಲ, ಹನುಮಾನ್ ಎಕ್ಸ್ಪ್ರೆಸ್. ಹನಿಮೂನು ಹನುಮಾನು ಒಟ್ನಲ್ಲಿ ಮುಂದೆ ಹೋಗ್ತಾ ಇದ್ರೆ ಸಾಕು. ಬಂದ್ಬಿಡು ನೀನು ಬೇಗ. ಬರ್ತಾರ ಅವರು ಬರಲ್ವಂತೆ, ನೀವು ಸ್ಟಾರ್ಟ್ ಮಾಡಿ. ಏನ ಗಾಡಿನ? ಹಲೋ, ಯಾರ್ರೀ ಡ್ರೈವರು? ಸ್ಟಾರ್ಟ್ ಮಾಡಕ್ ಹೇಳ್ರ. ಓ ತಾತ ಕಿರ್ಚ್ಕೆ ಬೇಡ, ಹೊಡಿತ್ಯಾ ಗೊತ್ತಾ? ಸುಮ್ ಕುತ್ಕೋ ಬಂದೆ. ನೀನ್ ಬಸ್ ಡ್ರೈವರ? ಇಲ್ಲ, ಸ್ಕ್ರೂ ಡ್ರೈವರ್. ಸುಮ್ ಕುತ್ಕೊಂಡ್ರೆ ಸರಿ ಗುಂಗ್ರು, ಇಲ್ಲ ಹೊಡೆದಾಕ್ಬಿಡ್ತೀನಿ. ಡ್ರೈವರೇ, ಜಾಸ್ತಿ ಅಲ್ಲಾಡ್ಸ್ಬೇಡಿ, ವಾಂತಿ ಆಗುತ್ತೆ. ಯಾವ ಅವನು ಮ್ಯೂಸಿಕ್ ಅಲ್ಲಿ ಕೂತಿರೋನು ಈ ಅಮ್ಮನ್ ಮಾತ್ಕೆಲ್ಲ ಬೀಪ್ ಸೌಂಡ್ ಹಾಕ್ರಪ್ಪ, ಕೇಳಕ್ ಆಯ್ತಲ್ಲ. ಈ ಅಮ್ಮ ಬೀಪ್ ಸೌಂಡ್ ಅಂದ್ರೆ ಇವ್ನು ಅವನಿಗಿಂತ ಬೀಪ್ ಸೌಂಡ್. ಅಲ್ಲಾಡ್ಸಂತೆ, ಅಲ್ಲಾಡ್ಸು ಸುಮ್ನೆ. ಸರ್, ಏನಮ್ಮ? ಬಾಯಿ ಆಡ್ಸಕ್ಕೇನು ಸಿಗಲ್ವಾ? ಲೇ, ಊಟ ಆದ್ಮೇಲೆ ಬಾಳೆ ಎಲೆ ಹಾಕುದ್ರಂತೆ, ಹಂಗೆ ಮಾತಾದ್ಮೇಲೆ ಬೀಪ್ ಸೌಂಡ್ ಹಾಕ್ತೀರ. ನಿನ್ಗೆ ಎಲ್ಲ ಬಂದಿರೋದು ಸುತ್ತೂರು ಸಣ್ಣ ಆಚೆಗೆ ಸಿಗ್ಲ ನಿನ್ಗೆ. ಹಲೋ ಇವ್ರೆ, ತಿನ್ನಕ್ಕೆ ಕುರುಕ್ ತಿಂಡಿ, ಕೋಡ್ಬಳೆ, ನುಪ್ಪಿಟ್ಟು, ಬಾಳೆಹಣ್ಣು. ನಾನು ಅದನ್ನೇ ಕೇಳಿದ್ದು. ನೀವ್ ಅದನ್ನ ಕೇಳಿದ್ರ? ಬಂದೆ ತಾಡಿರಿ. ಅಯ್ಯಾರೇ ಚಕ್ಲೆ ನೊಪ್ಪೆಟ್ಟು ಕೋಡ್ಬಳೆ. ಹಲೋ ಹಲೋ ಹಲೋ, ಚಕ್ಲೆ ನೊಪ್ಪೆಟ್ಟು ಕೋಡ್ಬಳೆ. ಈ ಕುರುಕ್ ತಿಂಡಿ ಮಾರೋನು ನೀನೇ? ಹಾಲಿನ್ವ ನಾಲಪ್ಪ ನಾನೇ. ನಿಮ್ಗೇನ್ ಬೇಕು ಸರ್? ಮರ್ಯಾದೆ ತಗೊಂಡ್ ಮರ್ಯಾದೆ ಕೊಡಪ್ಪ. ನೀನ್ ಮತ್ತೆ ಅಂದಿ ಹುಟ್ಟ ಹೋಯ್ಯ, ನಿನ್ ಮತ್ತೆ ನಾಯಿ ಬಡಿಯ ಮಕ್ಕ ಕೊಡ್ತೀನಿ. ಲೂದ್ ನನ್ ಮಗನೇ, ನಾಯಿ ನನ್ ಮಗನೇ, ಅಂದಿ ನನ್ ಮಗನೇ. ಇದು ಮರ್ಯಾದೆ ಅಂದ್ರೆ ಇದ್ ಮೊದ್ಲೇ ಕೊಟ್ಟಿದ್ರೆ ಇಷ್ಟು ಮಾತಾಡ್ತಿದ್ನ. ಏನು ಬೇಡ, ಹೋಗ. ಮೇಡಮ್, ನಿಮ್ಗೇನ್ ಬೇಕು? ನಿಮ್ಮ ಹತ್ರ ನಿಂಬೆ ಹಣ್ಣಿದ್ಯಾ? ಇಲ್ಲ.
ನಿಂಬೆ ನಿಲ್ವಂತೆ ಓಯ್ ನಿಂಬೆಣಿದ್ರೆ ಕೊಡು ಮೂಸುದ್ರೆ ವಾಂತಿ ನಿಲ್ತದೆ. ಅಯ್ಯೋ ಇಲ್ವಂತೆ ಬಿಡಿ ಪಾಪ. ನಿಂಬೆಹಣ್ಣಿಲ್ಲ, ನಿಂಬೆಹಣ್ಣು ಉಳಿಗಿದೆ ಬೇಕಾ? ತಗ ಮೇಡಮ್ ನಿಮ್ಗೆ ಅಚ್ಚ ಬಹುತ್ ಅಚ್ಚ. ನಿಮ್ಮ ಅಕ್ಕಕಲ್ಲ ಗಾಡಿ ಬಿಡ್ರಿ. ಓ ರೈ ರೈಯೋ ಹೋಗಿದ್ದಮ್ಮ ಎಲ್ಲ ಗಟ್ಟಿಯಾಗಿ ಇಟ್ಕೊಳ್ಳಿ, 100 ಬರುತ್ತೆ. ಲೈಟ್ ಆಫ್ ಆಯ್ತು ಸರ್ ಇಲ್ಲಿ ಹಿಡ್ಕೊಳಕ್ ಏನು ಇಲ್ಲ, ಅಲ್ಲಿ ಬರ್ಲಾ? ಇಲ್ಲಿ ಲೈಟ್ ಆಫ್ ಮಾಡೋ ಬದಲು ಈ ಅಮ್ಮನ್ ಮೈಕಾರ ಆಫ್ ಮಾಡ್ರಪ್ಪ. ಕಿವಿಲಿ ಕೇಳಾಕೈತಿಲ್ಲ, ರಕ್ತ ಬರ್ತದೆ. ಅಂದ್ರೆ 2 to the 4 ಅನ್ನಂತೆ. ನಾನೇ ಹೋಗಂದೆ, ಬೇಕಾದ್ರೆ ಅವಳನ್ನೇ ಕೇಳಿ. ಅವಳೆ 4ನೇ ಮದ್ವೆ ಆಗೋಣ ಅಂತ ಕೇಳ್ತಿದ್ಲು. ಸರ್ 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 ಅಯ್ಯೋ ಹೋಗ್ಲಿ ಬಿಡಿ ಸರ್, ಏನೋ ಪಾಪ ಎಳೆ ಹುಡುಗ, ಬಿಟ್ಬಿಡಿ ಸರ್ ಹೋಗ್ಲಿ. ನಾನು ಹೇಳ್ತೀನಿ ಹೋಗಿ ಸರ್. ಹೇಳು ಮಾಮ. ಮಗನೇ ನೀನ್ ಯಾವಾಗ ಮಾಮ 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 ಅಂದೋ ಅವಾಗ್ಲೇ ಅರ್ಥ ಮಾಡ್ಕೋಬೇಕಾಯ್ತವ. ನಾನು ಕೂತ್ಕಲ್ಲ ಸುಮ್ನೆ. ಸಾರಿ ಮಾಮ. ಇವ್ರೆ ಇಲ್ಲೇನ್ ಮಾಡ್ತಾ ಇದ್ದೀರಿ? ಬಸ್ಸು ಹಳ್ಳಕ್ ಬೀಳ್ತದೆ. ಬೀಳಲ್ಲ ಬಿಡಿ. ಅದಂಗ್ ಹೇಳ್ತೀರಿ? ಸ್ಟೇರಿಂಗ್ ನನ್ ಕೈಲದಲ್ಲ. ಹೌದಾ? ನಿಲ್ಸಿ. ಏಯ್ ನೆಕ್ಸ್ಟ್ ಅಲ್ಲಿಂದ ಒಂದು ವಾಂತಿಗೆ 50 ರೂಪಾಯಿ ಚಾರ್ಜ್ ಮಾಡ್ತೀನಿ. ಅದ್ ಹೆಂಗ್ ವಾಂತಿ ಬಂದದೋ ನಾನು ನೋಡ್ತೀನಿ. ಹೋಗೆ ಹೋಗೆ ಬರ್ತಾ ಇದೆ. ಹೋಗೆ ಆಯ್ತು ವಾಂತಿ ಮಾಡ್ಬರಗೆ. ಇದೇನು ಇದು ಮುರ್ಭೂಮಿಲ್ ನೀರ್ ಸಿಗುತ್ತೆ ಅಂದ್ರೆ ವಾಂತಿ ಮೇಲೆ ವಾಂತಿ ಸಿಗ್ತೈತೆ. ತಗದು ಬಾಯಿಗೆ ಬಿಟ್ಕೋ ಸರಿ ಐತೆ. ಆಯ್ತು ಬಿಡಪ್ಪ. ನೀನ್ ಎಲ್ಗ್ಲ ಹೋಯ್ತಾ ಇದ್ದಿ? ಬೆಂಗಳೂರು ಬಂತಲ್ವಾ? ಲೇ ನೀನ್ ಹಿಂಗೆ ಕಾಟ ಕೊಡ್ತಿದ್ರೆ ನನ್ನ ಮಗನೇ ರನ್ನಿಂಗ್ ಬಸ್ ಅಲ್ಲಿ ತೆಗೆದು ಆಚರಿಸ್ಬಿಡ್ತೀನಿ. ಮೋಸದ ಮಾಮ, ಮೋಸದ ಮಾಮ. ಅಚ್ಚ ಬಹುತ್ ಅಚ್ಚಾ. ಏನಂದ್ರೆ ಕರೆದ್ರಾ? ಕರಿತಾವಳು ನಿಮ್ಮ ಅಕ್ಕ ಬಾವನ್ ಕಳ್ಸು ಅಂತ ಸುಮ್ ಕೂತ್ಕೊಲ್ಲ. ಅಚ್ಚ ಓ ಅಚ್ಚ ಅಚ್ಚ ಅಚ್ಚ. ಅಲ್ಲಿ ಪ್ಲೇಸ್ ಕಾಣ್ತಿದೆ ಅಲ್ಲ, ಅಲ್ಲಿ ಹೋಗಿ ನೋಡ್ಕೊಂಡ್ ಬರೋಣ. ಅರೆ ಇಲ್ಲಿ ಗೈಡ್ ಯಾರು ಇಲ್ಲವ್ರಿ, ಆ ಜಾಗ ನೋಡ್ಕೊಂಡ್ ಬರ್ಬೇಕು. ಎಲ್ಲ ಇಲ್ಲಿರಿ, ಕೆಳಕ್ಕೆ ಇಳಿರಿ. ನಮಸ್ಕಾರ ಸರ್. ನಮಸ್ತೆ. ಗೈಡು ನೀನಿ? ಇಲ್ಲಿ ಗೈಡು ನಾನೇ, ಓನರ್ ನಾನೇ, ಕ್ಲೀನರ್ ನಾನೇ, ಕಂಡಕ್ಟರ್ ನಾನೇ, ಎಲ್ಲ ನಾನೇ. ಆಲ್ ಇನ್ ಒನ್, ಆಲಪ್ಪ ನಾನೇ. ಓ ನೀನ್ ಒಂಥರ ಸೂಪರ್ ಸ್ಟಾರ್ ಇದ್ದಂಗೆ ಕೇಳ. ರೀ ಆಲಪ್ಪ, ಮದ್ವೆ ಆಗಿರೋ ನಿಮ್ ಫ್ರೆಂಡ್ ಮನೆಗೆ ಹೋಗ್ಬಿಡಿ. ಅದೇ ಮದ್ವೆ ಆಗಿರೋ ನಿಮ್ ಫ್ರೆಂಡ್ ಮನೆಗೆ ಹೋಗ್ಬೇಡ. ಇಲ್ಲಿ ನೋಡು ಚಾರ್ಜರು. ಏನಮ್ಮ ತಾವು ಬರೋದಿಲ್ವೇ? ನೀವು ಮೊದ್ಲು ಅವ್ರ ಹೆಂಡತಿಗೆ ತೋರ್ಸ್ಕೊಂಡ್ ಬನ್ನಿ. ಅಪ್ಪ ನಿನ್ನೇನು ಬಾಯೋ ಇಲ್ಲ ಬಚ್ಲೋ ಮರಿ. ನೀನ್ ಬರಲ್ವೇನ್ಲ? ನಾನು ಬೆಂಗಳೂರು ಬಂದ್ಮೇಲೆ ಇಳಿಯೋದು ಮಾಮ. ಸರಿ. ನನಗೆ ನಿದ್ದೆ ಬರ್ತಿದೆ, ಮಲ್ಕೋ. ನೋಡಿ ಅದೇ ಬೆಟ್ಟ, ಇಲ್ಲಿ ನೋಡಿ ಇದೇ ಗುಡ್ಡ ಕಾಣ್ತದ ನೋಡಿ. ಕಳ್ಳ ಕಳ್ಳ
ನಾನು ವಾಂತಿ ಮಾಡೋದ್ ನೋಡಿ ಇನ್ನೊಬ್ಬ ಓಡೋದ ಸರ್. ಯಾರಮ್ಮ? ಅದೇ ಅವಾಗ್ಲಿಂದ ಬಸ್ಸಲ್ಲಿ ಕುತ್ಕೊಂಡು ನಿಮ್ಗೆ ಮಾಮ ಮಾಮ ಅಂತಿದ್ನಲ್ಲ. ಯಾರೋ ಆ ಬೆಂಗಳೂರಿಗೆ ಹೊಸ್ತಾಗ್ ಬಂದವನೇನಲ್ಲ ಅವನ. ನೀನೇನ್ಲೇ ಮಾಡ್ದೆ ಅವನ್ಗೆ? ಅಯ್ಯೋ ರಾಘವೇಂದ್ರ, ನಾ ಏನು ಮಾಡ್ಲಿಲ್ಲಪ್ಪ. ಈಚೆ ವಾಂತಿ ಮಾಡೋಣ ಅಂತ ಬಂದೆ, ಒಳಗಡೆ ನನ್ ಪರ್ಸ್ ತಗೊಂಡು ಹೋದ ಸರ್. ಬಹುತ ಬರಲುಚ್ಚ ಏ ಅಚ್ಚಕ್ಕ, ಆ ಪರ್ಸನ್ ನಾನು ಏನೂ ಇರ್ಲಿಲ್ಲ ಬಿಡಕ್ಕ. ನೀನು ಬೆಂಗಳೂರಲ್ಲೇ ಇಳಿಯೋದು ಅನ್ಕೊಂಡು ನನ್ ಟಿಕೆಟ್ ಕಲೆಕ್ಷನ್ ಎಲ್ಲ ನಿನ್ ಬ್ಯಾಗ್ ಒಳಗೆ ಇಟ್ಟಿದ್ದೆ ಕಣೆ. ಮಾಮ ಮಾಮ ಅನ್ಕೊಂಡು ಹಾಕ್ಬಿಟ್ಟಲ್ಲಪ್ಪ ಪಗರವ. ಮಜಾ ಭಾರತ ಮಜಾ ಭಾರತ. ಈ ಬಸ್ಸು ಮಜಾ ಭಾರತಕ್ಕೆ ಹೋಗುತ್ತಾ? ಎದಳಿ ಮೇಲಂಗಾರೆ ಎದೇಳಿ ಚೂರು ಹಿಂದಕ್ಕೆ ಹೋಗಿ, ನಾ ಓಡಿಸ್ತೀನಿ ಹಿಂದಕ್ಕೆ ಹೋಗಿ. ಶೀತಲ್ ಬಾಮ್ಮ, ಇವನೇ ಇಲ್ಲಿ ಹಿಡ್ಕೊಳಕ್ ಏನಿಲ್ವಾ? ಅಲ್ಲ ಕೇಳ್ದೆ, ಇರ್ಲಿ. ಓಕೆ, ರೈಟಾ? ರೈಟ್ ರೈಟ್ ರೈಟ್. ಹುಷಾರು. ನಿಲ್ಸಿ. ಮಜಾ ಭಾರತದಲ್ಲೇ ಇದೀವಲ್ಲ, ಇನ್ನೆಲ್ಲ ಓಡಿಸೋದ ನಾವು? ಇದಪ್ಪ, ಇಂಥ ಬಸ್ಸು ನಾನು ನೋಡೇ ಇಲ್ಲ. ಸರ್, ಸ್ಟೇರಿಂಗ್ ಕೆಳಗೆ ಕೈ ಹತ್ರ ಕೊಟ್ಟವ್ರು ಸರ್, ಬ್ರೇಕ್ ಹಿಂಗ್ ಕೊಟ್ಟಿಯಾರ ಸರ್. ಹೆಂಗ್ ಹಿಡಿಯೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಇವಾಗ. ಓಕೆ, ಈಗ ಸದ್ಯಕ್ಕೆ ನಿಮ್ಮ ಸ್ಕಿಟ್ ಹೆಂಗಿತ್ತು ಅಂತ ಕೇಳೋಂಥ ಸಮಯ. ಎಸ್ ನಾರಾಯಣ್ ಸರ್, ಹೇಗಿತ್ತು ಈ ಸ್ಕಿಟ್ಟು? ಈ ಕಾನ್ಸೆಪ್ಟ್ ಅದ್ಭುತವಾಗಿತ್ತು. ಈ ಬಸ್ಸು ನಮ್ಮ ವೇದಿಕೆ ಮೇಲೆ ತುಂಬಾ ಅದ್ಭುತವಾಗಿ ಕಾಣ್ತಾ ಇತ್ತು. ಈ ತರ ಯಾರು ಯೋಚನೆನೇ ಮಾಡಿರ್ಲಿಲ್ಲ. ಹೊಸ ಯೋಚನೆಗೆ ಖಂಡಿತವಾಗ್ಲೂ ದೊಡ್ಡ ಚಪ್ಪಾಳೆ. ನಮ್ಮ ಕಲಾವಿದರು ಎಲ್ಲರೂ ಕೂಡ ತುಂಬಾ ಸೂಪರ್ ಆಗಿ ಆಕ್ಟ್ ಮಾಡಿದ್ರು, ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ರು. ಚಂದ್ರಪ್ರಭಾ, ಲೀಲಾ ಅಂಡ್ ರಾಗಿಣಿ ಅಂತೂ ಎಕ್ಸ್ಟ್ರಾಡಿನರಿ. ಮೇಡಮ್, ಏನಮ್ಮ ಅಚ್ಚ? ಏನ್ ಬರೋರ್ಗೆಲ್ಲ ಅಚ್ಚ ಅಂದಿದ್ದೇನು, ಗೆಜ್ಜೆ ತಟ್ಟಿದ್ದೇನು, ಗಂಡನ ಬಂದ್ಬಿಟ್ಟು ಇನ್ನು ಎಲ್ಲರಿಗೂ ಅಚ್ಚ ಅಂದೆ ನೀನು. ಗಂಡನೇ ಪಾಪ ಅಲ್ಲಿ ಬಚ್ಚ ಆಗ್ಬಿಟ್ಟಿದೆ. ಕಲಾವಿದರೆಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು. ಎವಿ ಅಂತೂ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ರೈಟರ್ಗೂ ಕೂಡ ಇನ್ಮೇಲೆ ಕೇವಲ ಏಕಾರ್ಥವಿರುವಂತಹ ಡೈಲಾಗ್ಗಳನ್ನೇ ಬರೆಯುವಂತಾಗಲಿ ಅಂತ ನಿಮಗೆ ಹರಸಿ ಹಾರೈಸಿ ಬೀಳ್ಕೊಡುತ್ತಿದ್ದೇನೆ. ನಮಸ್ಕಾರ. ಹೇಳಿ ಪೂಜಾ ಗಾಂಧಿ ಅವರೇ, ನಿಮಗೆ ಯಾರ್ದು ಹಿಡಿಸ್ತು? ಸ್ಕಿಟ್ ಅಲ್ಲಿ ಏನ್ ಹಿಡಿಸ್ತು? ಎವ್ರಿಬಡಿ ವಾಸ್ ಅಮೇಸಿಂಗ್ ಅಂಡ್ ಆಕ್ಚುಲಿ ರಾಘವೇಂದ್ರ ಕರೆಕ್ಟ್ ಬಂದಾಗ ಅವ್ರು ಹೇಳ್ತಾ ಇದ್ರು, ಮೇಡಮ್ ಅವರು ಹೊಸ ಎಂಟ್ರಿ ರಾಗಿಣಿ ಅಂತ. ನನಗೆ ನಿಜವಾಗ್ಲೂ ನಾನು ನಂಬಿಟ್ಟೆ ನೀವು ಹುಡುಗಿ, ಇಷ್ಟೊಂದು ಒಳ್ಳೆ ಫಿಗರ್ ಅಂಡ್ ವಾಕಿಂಗ್ ಎಲ್ಲ ಅಂದ್ರೆ ಅಮೇಸಿಂಗ್ ಅಂಡ್ ಸೂಪರ್ ಅಂಡ್ ಎಲ್ಲರೂ ಚೆನ್ನಾಗಿ ಮಾಡಿದ್ರಿ ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ. ಎನಿವೇ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಒಪಿನಿಯನ್. ಅಂಡ್ ಹೋಗಿ ಬೇಗ ಹೊರಡಿ, ವಾಂತಿ ಮಾಡ್ಕೋಬೇಕು ನಾವು, ಹೊರಡಿ. ಸೊ ಇವತ್ತಿನ ಪರ್ಫಾರ್ಮೆನ್ಸಸ್ ಅಲ್ಲಿ ದಿ ಬೆಸ್ಟ್ ಪರ್ಫಾರ್ಮರ್ ಯಾರು? ಕಿರೀಟ ಯಾರಿಗೆ ಮೇಡಮ್? ಕಳ್ಳರಿಗೆ ಕಿರೀಟ ಕೊಡೋಣ ಅಂತ ಡಿಸೈಡ್ ಮಾಡಿದೀವಿ. ಪ್ರಶಂಸಾದ ಪ್ರಸನ್ನ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪ್ರಸನ್ನ, ಹೇಗೆ ಅನಿಸ್ತದೆ? ಖಂಡಿತವಾಗಿ ಇವತ್ತಿಂದ ನಾನು ಕದಿಯೋ ಒಂದು ಅಭ್ಯಾಸವನ್ನು ಬಿಡ್ತಾ ಇದ್ದೇನೆ. ಯಾಕಂದ್ರೆ ಇಷ್ಟು ದೊಡ್ಡ ಕಿರೀಟ ಸಿಕ್ಕಿದೆ, ಇನ್ನು ನನಗೆ ಬಹುಶಃ ಲೈಫ್ ಲಾಂಗ್ ಇದರಲ್ಲಿ ಸಾಕಂತ ಅನಿಸಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಸೂಪರ್ ಸೂಪರ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಇಷ್ಟೊತ್ತಾಗ ನಮ್ಮ ಜೊತೆ ಇದ್ದಂತಹ ಪೂಜಾ ಗಾಂಧಿ ಅವರು, ಹಾಗೆ ಚಿತ್ರದ ನಿರ್ಮಾಪಕರಾದಂತಹ ವೆಂಕಟ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಇಬ್ರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಜೋರಾದ ಚಪ್ಪಾಳೆ. ಭಾಳ ಚಾಲೆಂಜಿಂಗ್ ವಿಷಯ ಡೈರೆಕ್ಟ್ರಿಗೆ. ಮತ್ತು ಆಡಿಯನ್ಸ್ ತಲೆಯಲ್ಲಿ ತುಂಬ ಕ್ವಶನ್ಸ್ ಇದಾವೆ, ಇದು ಹೀಗಿರ್ಬೋದಾ ಹಾಗಿರ್ಬೋದಾ ಅಂತ. ಎಲ್ಲ ಪಾಯಿಂಟ್ಸ್ನು ಮೈಂಡಲ್ಲಿ ಇಟ್ಕೊಂಡು ಸಿನಿಮಾ ಮಾಡಿದ್ವಿ. ಈ ಸಿನಿಮಾ ವಿ ಆರ್ ಆಲ್ರೆಡಿ 1.5 ವರ್ಷದಿಂದ ವಿ ಹ್ಯಾವ್ ಬಿನ್ ಇನ್ ದ ಮೇಕಿಂಗ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ನಿಜವಾಗ್ಲೂ ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ. ಪೀಪಲ್ ಸೇ ದಟ್ ಕ್ರೈಮ್ ಮೇಲೆ ಸಿನಿಮಾ ಮಾಡಬಾರ್ದು, ಹಾಗಿದ್ರೆ ಎಲ್ಲ ಪ್ರಪಂಚದಲ್ಲಿ ಕ್ರೈಮ್ ಮೇಲೆ ಸಿನಿಮಾ ಬರುತ್ತೆ, ಎಲ್ಲ ಬ್ಯಾನ್ ಆಗಬೇಕು, ಹಾಗೆ ಇರಬೇಕು. ಸೊ ಐ ಥಿಂಕ್ ಸಿನಿಮಾಗೆ ಪರ್ಸನಲ್ ಆಗಿ ತಗೋಬಾರ್ದು. ಆ್ಯಂಡ್ ಈ ಸಿನಿಮಾ ಒಳ್ಳೇದಾಗಲಿ ಅಂತ ಅಷ್ಟೇ
ನಮ್ಮ ಗುರಿ ಇದೆ, ಏನೇನೂ ಇಲ್ಲ. ಒಂದು ವಿಶೇಷವಾದಂತಹ ಪಾತ್ರವನ್ನ ನಾನು ಆ ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ. ಈ ಹಿಂದೆ ಮಾಡಿರುವಂತಹ ಪಾತ್ರಗಳಿಗಿಂತ ವಿಭಿನ್ನವಾದಂತಹ ಪಾತ್ರನ ನನಗೆ ಕೊಟ್ಟಿದ್ದಾರೆ. ಖುಷಿ ಆಯ್ತು ಸರ್ ನಿಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿ. ನಿಮ್ಮ ಸಿನಿಮಾಗೆ ದೊಡ್ಡ ಯಶಸ್ಸು ಭಗವಂತ ಕೊಡ್ಲಿ. ಎಂದಿನಂತೆ ನಿರಂಜನನ ಮುತ್ತಿನಂತ ಮಾತುಗಳನ್ನ ಕೇಳೋದಕ್ಕೆ ನೀವೆಲ್ಲ ರೆಡಿ ಆಗಿ ಕೂತೀರಾ. ನಾನ್ ಹೇಳೋದೇನಪ್ಪಾ ಅಂತಂದ್ರೆ, ನಿಮ್ಮ ಗರ್ಲ್ ಫ್ರೆಂಡು ರೊಮ್ಯಾಂಟಿಕ್ ಮೆಸೇಜ್ ಕಳ್ಸಿದ್ರೆ ಖುಷಿ ಆಗ್ಬೇಡಿ, ಯೋಚನೆ ಮಾಡಿ ಅದನ್ನ ನಿಮ್ಮ ಗರ್ಲ್ ಫ್ರೆಂಡಿಗೆ ಯಾರು ಕಳಿಸಿದ್ರು. ಅಲ್ಲ ಅಲ್ಲ ಅಲ್ಲ, ಅಂದ್ರೆ ಅದು ಯೋಚನೆ ಮಾಡ್ಬೇಕಾಗಿರೋಂಥ ವಿಚಾರ. ಯೋಚನೆ ಮಾಡ್ತಾ ಇರಿ. ಸದ್ಯಕ್ಕೆ ನಾರಾಯಣ್ ಸರ್ ಯೋಚನೆ ಮಾಡ್ತಾ ಇದ್ದಾರೆ. ಏನ್ ಯೋಚನೆ ಮಾಡ್ತಾ ಇರಿ ಅಂತ ಆಮೇಲೆ ಕೇಳೋಣ. ಬಾಯ್, ಗುಡ್ ನೈಟ್. ಸರ್ ಆಶೀರ್ವಾದ ಮಾಡಿ ಸರ್.